ತಗೋಪ್ಪ ಮಾತ್ರೆ ನುಂಗ್ಬಿಡು. ಊರಿಗೆಲ್ಲ ನಾನು ವೈದ್ಯ, ನನಗೆ ನೀನು ವೈದ್ಯಳು. ವೈದ್ಯೋ ನಾರಾಯಣೋ ಹರಿ. ಗಂಗಾ, ಏನಪ್ಪ? ನಿನಗೊಂದು ಮದುವೆಯಾಗಿ ಗಂಡನ ಮನೆಗೆ ಹೋದ ಮರುದಿನವೇ ದೇವ್ರು ನಾನು ಕರೆಸ್ಕೊಂಡ್ಬಿಡ್ಬೇಕಮ್ಮ. ಕೃಷ್ಣ ಕೃಷ್ಣ, ಸಂಜೆ ಹೊತ್ತಿನಲ್ಲಿ ಯಾಕಪ್ಪ ಇಂಥ ಕೆಟ್ಟ ಮಾತಾಡ್ತೀಯ? ಇಲ್ಲ ಗಂಗಾ, ನಿನ್ನಷ್ಟು ಜೋಪಾನವಾಗಿ ನನ್ನ ಯೋಗಕ್ಷೇಮ ಬೇರೆ ಯಾರಮ್ಮ ನೋಡ್ಕೊಳ್ತಾರೆ? ಅದಕ್ಕೆ ಸಾವನ್ ಕರೆದೆ. ಅಪ್ಪ, ನೀನ್ ವೈದ್ಯ, ಜ್ಯೋತಿಷಿ ಅಲ್ಲ, ಗೊತ್ತು ತಾನೆ? ಹೋಗೋ ವಿಷಯದಲ್ಲಿ ಯಾರ ಮುಂದೆ ಯಾರ ಹಿಂದೆ ಹೇಳೋಕ್ಕಾಗತ್ತೇನು? ಸಾವುಗೆ ಸರ್ದಿ ಉಂಟೆ. ಇನ್ಮೇಲೆ ನಿನ್ ಬಾಯಿನಲ್ಲಿ ಇಂಥ ಕೆಟ್ಟ ಮಾತು ಬರ್ಸೋದಿಲ್ಲ. ಏನಾದ್ರಾಗ್ಲಿ ನಿನ್ನ ಭವಿಷ್ಯ ಹೇಗಿದೆ ಅಂತ ತಿಳ್ಕೋಬೇಕು. ಇಲ್ಲ ಮಗಳೇ, ಈ ದಿನ ನಿನ್ನ ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ಏಕೆ ಪೂಜ್ಯರೇ? ಇನ್ಯಾವಾಗ್ಲಾದ್ರೂ ಆಗ್ಬೋದು, ಆತಂಕ ಪಡಬೇಡ. ಶಿವ ನಿನಗೆ ಒಳ್ಳೇದು ಮಾಡ್ತಾನೆ. ಶಿವೋಹಂ ಶಿವೋಹಂ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಓ, ಪಕ್ವಾನ್ನ. ಕನ್ಯೆಯರ ಕೈಯಿಂದ ಪಕ್ವಾನ್ನವನ್ನು ನಾವು ಸ್ವೀಕರಿಸುವುದಿಲ್ಲ ಮಗು. ಫಲಗಳಿದ್ರೆ ಆಗಬಹುದು. ಶಿವೋಹಂ. ಮಗು, ನಿನ್ನಿಂದ ಈ ಗಳಿಗೆಯಲ್ಲಿ ಇಂಥ ಫಲವೇ? ಕ್ಷಮಿಸಬೇಕು, ಅಪರಾಧವಾಯ್ತೆ? ಇಲ್ಲವು. ಈ ಸೂಚನೆಯ ಪ್ರಕಾರ ಭವಿಷ್ಯದಲ್ಲಿ ನಿನ್ನ ಶೀಲ ರಕ್ಷಣೆಯೇ ಒಂದು ಭಯಂಕರ ಸಮಸ್ಯೆಯಾಗಿದೆ. ಹೌದು ಮಗು, 2 ಗಂಡುಗಳಿಂದ ನಿನಗೆ ಗಂಡಾಂತರವಿದೆ. ಕೃಷ್ಣ, ಇದು ಯಾವ ಪಾಪದ ಫಲ? ಅಲ್ಲ ಮಗು, ಇದು ದೈವ ಇಚ್ಛೆ. ಹಾಗಾದ್ರೆ ಇದಕ್ಕೆ ಪರಿಹಾರ? ಅದು ನಿನ್ನ ಆತ್ಮಶಕ್ತಿಯನ್ನು ಅವಲಂಬಿಸಿ. ಶಿವೋಹಂ ಶಿವೋಹಂ. ಎರಡು ಗಂಡುಗಳಿಂದ ಗಂಡಾಂತರವಿದೆ.
ಯಾರು ನೀನು? ಗಂಗಾ. ನಾನು ರಂಗ. ನನ್ನೇ ರಾಕ್ಷಸ ಅನ್ನೋಷ್ಟು ಧೈರ್ಯ ಬಂತ? ಕೊಲೆ ಸುಲಿಗೆ ಅಂತ ಪಾಪ ಕಾರ್ಯಗಳನ್ನ ಮಾಡ್ತಿರೋ ನಿನಗೆ ಇಷ್ಟೊಂದು ಧೈರ್ಯ ಇರ್ಬೇಕಾದ್ರೆ ಕರುಣೆ ಧರ್ಮಗಳನ್ನ ಅನುಸರಿಸಿ ಬಾಳ್ತಿರೋ ನಮಗಿನ್ನೆಷ್ಟು ಧೈರ್ಯ ಇರ್ಬೇಕು? ಇಷ್ಟ್ರ ಮೇಲೆ ನಿನಗೆ ಹೆದರ್ಕೊಳ್ಳೋಕೆ ಕಳ್ಕೊಳ್ಳೋಕೆ ನನ್ನ ಹತ್ರ ಏನಿದೆ? ಇದೆ ಇದೆ, ನಿನ್ನ ಹತ್ರನೂ ಸೂರ್ಯ ಹೋಗುವಷ್ಟು ಸಂಪತ್ತಿದೆ. ಎಲ್ಲಿ? ಸೌಂದರ್ಯ ತುಂಬಿರೋ ನಿನ್ನ ದೇಹದಲ್ಲಿ, ಮೋಹ ತುಂಬಿರೋ ಮುಖದಲ್ಲಿ, ಪ್ರಾಣ ಹಿಂಡ್ತಿರೋ ಪ್ರಾಯದಲ್ಲಿ. ಅದನ್ನು ಸೂರೆ ಮಾಡದೆ ಬಿಡೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ನಾನಷ್ಟು ಸುಲಭವಾದ ಹೆಣ್ಣಲ್ಲಿ. ಹೌದು ಹೌದು, ನಿನ್ನಂತ ಹೆಣ್ಣೆ ನಿಜವಾದ ಐಶ್ವರ್ಯ ಅನ್ನೋದು ಇವತ್ತೇ ನಿನ್ನಿಂದಲೇ ಗೊತ್ತಾದ. ಊರಲ್ಲಿ ಇನ್ನೇನು ಉಳಿದಿಲ್ಲ, ಎಲ್ಲ ದೋಚಾಯ್ತು. ಸಾರಿ, ಹೊರಡಿ. ಸ್ವಾಮಿಗಳು ಹೇಳಿದ ಮೊದಲನೇ ಗಂಡಾಂತರ ಇದೇ ಇರಬೇಕು. ಇನ್ ಎರಡನೇದು ಎಂಥದ್ದು? ನೀನು ಕುಡಿಬೇಕು, ಆಮೇಲೆ ನೀನು ನನಗ್ ಬೇಕು. ಇದೇ ನನ್ನ ಪದ್ಧತಿ. ತಗೋ ಕುಡಿ. ಕುಡಿ ಕುಡಿ. ಒಂದು ಎರಡು ಜಂಜಾ. ಹೇಗಿತ್ತು ಪದಾರ್ಥ? ತೃಪ್ತಿ ಆಯ್ತು ತಾನೇ? ಅವಳಲ್ಲೇ ಬಿದ್ದಿದ್ದಾಳೆ, ತಗೊಂಡೋಗಿ ಮನೆಗೆ ಬಿಸಾಕು. ನಾಳೆ ಹಕ್ಕಿನ ಯಾವಾಗ ನೋಡ್ತೀರಾ? ನೋಡೋದೇನ್ ಬಂತು, ಹೊಸ್ತಾಗಿದ್ರೆ ಸರಿ. ಹೊಸ್ತೇ. ಶೇಷಯ್ಯ, ಏನಾಯ್ತಪ್ಪ? ನೋಡವ, ನಿನ್ನ ಮಗ ಮಾಡಿರೋ ಕೊಲೆನ ನೀತಿಗೆಟ್ಟ ಮೇಲೆ ಇರಬಾರ್ದು ಅಂತ ನನ್ನ ಮಗಳು ನೇರಿಗೆ ಬಿದ್ದು. ಹಿಂಗೆ ನಿನ್ನ ಮಗ ಕುಡಿದು ಎಷ್ಟು ಹುಡುಗಿಯರನ್ನ ಕೆಡಿಸಿ ಪುಣ್ಯ ಕಟ್ಕೊಂಡವನೆ ಅಂತ ಗೊತ್ತಾ? ಇದೇ ತಪ್ಪನ್ನು ನಾವು ಮಾಡಿದ್ರೆ ಚರ್ಮ ಸುಲಿಸಿ ಬೆಂಕಿಯಲ್ಲಿ ಬೇಯಿಸ್ತಿದ್ವಿ. ಶೇಷಯ್ಯ, ನಿನ್ ಮಗಳು ಮಾತ್ರ ಸತ್ತಿಲ್ಲ, ನಾನು ಸತ್ತೆ. ನನ್ ಮಗ ಇಂಥ ಚಂಡಾಲ ಅಂತ ಇವತ್ತು ಗೊತ್ತಾಯ್ತು. ಸಮಾಧಾನ ಮಾಡ್ಕೊಪ್ಪ. ನಿನಗಾಗಿರೋ ಅನ್ಯಾಯನ ಸರಿಪಡಿಸೋಕೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೇನೆ. ಹಣ? ಯಾರಿಗೂ ಬೇಕು ನಿನ್ನ ಹಣ? ನಾನು ಕೇಳಿದ್ ಕೊಡ್ತೀಯಾ? ಕೇಳು, ಏನ್ ಬೇಕಾದ್ರೂ ಕೇಳು. ನಿನ್ನ ಮಗನಿಗೆ ಹೆಣ ಕೊಡ್ತೀಯಾ? ನಿನ್ನ ಕೈಲಿ ಆಗಲ್ಲ. ನೀನು ನಿನ್ನ ಮಗನ ತರಾನೆ. ಅದೇ ರಕ್ತ, ಅದೇ ಗುಣ. ಅದೇ ರಕ್ತ, ಅದೇ ಗುಣ. ನಿನ್ನ ಮಗನ ತರಾನೆ. ಅದೇ ರಕ್ತ, ಅದೇ ಗುಣ. ಚಂದ್ರ, ಏನಮ್ಮ, ಯಾಕೆ ಅಳ್ತಾ ಇದ್ಯಾ? ಶೇಷನ್ ಮಗಳು ಸತ್ತೋದ್ಲು. ಅದಕ್ಕೆ ಶೇಷ ಆಳ್ಬೇಕು, ನೀನ್ ಯಾಕೆ ಅಳ್ತಾ ಇದ್ಯಾ? ನೀನ್ ಮಾಡಿರೋ ಕರ್ಮಕ್ಕೆ. ಒಂದಷ್ಟು ಹಣ ಬಿಸಾಕ್ಬೇಕಿತ್ತು. ಹಣ ಬೇಡ,
ನಿನ್ ಮಗನ ಹೇಳಬೇಕು ಅಂದ. ಚಂದ್ರ, ಶೇಷಯ್ಯ ಏನಂದ ಗೊತ್ತಾ? ಏನಂದ? ನಿನ್ ಮಗನಿಗೆ ಹೆಣ್ಣಿನ ಮಾನದ ಬೆಲೆ ಗೊತ್ತಾಗ್ಬೇಕಾದ್ರೆ ಬೇಗ ಮದ್ವೆ ಮಾಡಿ ಅಂದ. ಮದ್ವೆ ಮದ್ವೆ ನಿನಗೆ ಯಾವಾಗ್ಲೂ ಅದೇ ಜಪ. ಅದು ಒಂದು ಆಗೋಗ್ಲಿ, ಮಾಡ್ಬಿಡು. ಶ್ರೀರಾಮಚಂದ್ರ, ಕಾಪಾಡ್ಬಿಟ್ಟಿಯಪ್ಪ. ದಿನಕ್ಕೊಂಥರ ಹಾಲು ಕುಡಿತಿದ್ದವರು ಏನು ಮನೇಲೆ ಹಸು ಕಟ್ತೀನಿ ಅಂತೀರಲ್ಲ? ಮನೆ ಮುದ್ಕಿ ಬಾಯಿ ಮುಚ್ಚಕ್ಕೆ ಅದು ಒಂದಿರ್ಲಿ ಬಿಡು. ನಿಮ್ ಅತ್ಯಾಚಾರ ನಿಂತೋದ್ರೆ ನಮ್ ಭ್ರಷ್ಟಾಚಾರ ಗತಿ. ಮಾಡೋ ಅನಾಚಾರ ಮತ್ತಷ್ಟು ಹೆಚ್ಚಬೇಕಾದ್ರೆ ಮನೆ ಮುಂದೆ ಒಂದ್ ಬೃಂದಾವನ ಇದ್ರೇನೆ ಒಳ್ಳೇದು. ನೀನೇನ್ ಹೆದರ್ಕೋಬೇಡ, ನಿನ್ನ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾ ತಾಯೇ ನಮ್ಮಮ್ಮ, ಗಂಗಾ ತಾಯಿ. ಅಯ್ಯ ಪೆದ್ದ ಮನುಷ್ಯ, ಇದು ನೀಲಾರ್ತಿ ನದಿ, ಗಂಗಾ ನದಿ ಅಲ್ಲ. ಗೊತ್ತು ಮಾರಾಯ, ನನ್ನ ಮನಸ್ಸಿಗೆ ಇದೇ ಗಂಗೆ, ಅದು ನನ್ನ ನಂಬಿಕೆ. ಗಂಗಾ ತಾಯೇ. ನಂಬಿ ಬಿಟ್ರೆ ಎಲ್ಲ ನೀರು ಗಂಗೆ ಆಗೋಗುತ್ತೋ? ಹೌದಪ್ಪ, ಭೂಮಿಲಿ ನೀರು ಎಲ್ಲೆಲ್ಲಿ ಉದ್ಭವ ಆದ್ರೂ ಅದು ಗಂಗೆಯೇ. ಗಂಗೆಯಿಂದಲೇ ಮನಃಶಾಂತಿ ಅಂತ ಸ್ಥಿರವಾದ ಮೇಲೆ ಎಲ್ಲೆಲ್ಲೂ ಗಂಗೆಯೇ ಕಂಡು ಬರ್ತಾರೆ. ಮಲಗ್ತುಂಟೆ ಕಣೆ ನೀನು. ನಾನು ಈ ಕಡೆ ಹುಡುಕ್ತೀನಿ, ಇಂಥ ಗಿಡ ಅಲ್ಲಿ ಸಿಗ್ತೇನೆ. ನೀನು ಸ್ವಲ್ಪ ಹುಡ್ಕೊಂಡು ಬಾಮ, ನಿನ್ಗೆ ಒಳ್ಳೆ ಗಂಡ ಸಿಕ್ಕಿ. ಗಂಗಾ, ಒಳ್ಳೆ ಗಂಡ ಸಿಕ್ಕೋಕ್ ಬದ್ಲು ಅಲ್ಲಿ ಹುಲಿ ಸಿಕ್ಕಿದ್ರೆ ಗಂಗಾ ಅಂತ ಜೋರಾಗಿ ಕೂಗ್ಬಿಡು. ಎಂತ ಹುಲಿ ಆದ್ರೂ ನನ್ನ ಹೆಸರು ಕೇಳಿದ ತಕ್ಷಣ ಓಡ್ ಹೋಗ್ಬಿಡು. ಗಂಗಾ, ಹುಲಿ ನಿನ್ ಗೆಳತಿಗೆ ಸಿಗಲ್ಲ, ನೀನು ಹುಲಿ ಕೈ ಸಿಕ್ಕಾಕೊಂಡೆ. ಹಾಗಾದ್ರೆ ನೀನು ಮೃಗವೇ, ನನ್ನನ್ನು ಕೊಂದ್ಬಿಡು. ಗಂಗಾ, ನಿನ್ನ ತಿಂದ್ರೆ ತೃಪ್ತಿಯಾಗೋ ಹಾಗಿದ್ರೆ ಈಗಲೇ ಕೊಂದು ಬಿಡ್ತಿದ್ದೆ. ಹಾಗಲ್ಲ, ನೀನ್ ಬದುಕಿರ್ಬೇಕು, ನಾನ್ ಸುಖ ಪಡ್ಬೇಕು. ಅದು ಬಲಾತ್ಕಾರದಿಂದ ಸಾಧ್ಯವಿಲ್ಲ. ನಾನ್ ದರೋಡೆಕೋರ, ನಾನು ಇಷ್ಟಪಟ್ಟಿದ್ದನ್ನು ಕಿತ್ಕೊಳ್ದೆ ಬಿಡೋದಿಲ್ಲ. ಪ್ರಪಂಚದಲ್ಲಿ ಯಾವುದೇ ಪದಾರ್ಥ, ಪದವಿ, ಪ್ರತಿಷ್ಠೆಗಳನ್ನು ಬೇಕಾದ್ರೂ ಕಿತ್ಕೋಬಹುದು, ಆದ್ರೆ ಪ್ರೀತಿನ್ ಮಾತ್ರ ಕಿತ್ಕೊಳ್ಳಕ್ ಆಗೋದೇ ಇಲ್ಲ. ಪ್ರೀತಿ ಏನದು? ಅದಕ್ಕೂ ಸುಖಕ್ಕೂ ಏನ್ ಸಂಬಂಧ? ಪ್ರೀತಿ ಇಲ್ದೇ ಇರೋ ಸುಖ, ಉಪ್ಪಿಲ್ದೇ ಇರೋ ಊಟ. ನಿಜವಾದ ಗಂಡ್ಸ್ಗೆ ಅವನ್ ಮೇಲೆ ಆಸೆ ಪಟ್ಟು ಬರೋಳ ಹತ್ರ ಮಾತ್ರ ಸುಖ ಸಿಕ್ಕುತ್ತೆ. ಏನಂದ್ರೆ? ಹೌದು, ನೀನ್ ಗಂಡ್ಸೆ ಆಗಿದ್ರೆ ನಿನ್ನಲ್ಲಿ ಪ್ರೀತಿ ಹುಟ್ಟೇ ಇರೋವಳನ್ನ ಮುಟ್ಟೋದೇನು, ಕಣ್ಣೆತ್ತು ಕೂಡ ನೋಡ್ಕೊಡ್ದು. ಅಂದ್ರೆ
ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಅರ್ಥವಾಯ್ತು. ಈ ಪ್ರೀತಿ ಹುಟ್ಟೋದಕ್ಕೆ ಏನ್ ಮಾಡ್ಬೇಕು? ನನ್ ಹಿರಿಯರನ್ನೊಪ್ಸಿ ಮದುವೆ ಆಗ್ಬೇಕು. ನಾನ್ ದರೋಡೆಕೋರ, ನಿನ್ ಹಿರಿಯರು ಖಂಡಿತ ಇದಕ್ಕೆ ಒಪ್ಪೋದಿಲ್ಲ. ಮದುವೆ ಬಿಟ್ಟು ಬೇರೆ ದಾರಿ? ಅದೇ ನಾನಾಗ್ ನಿನ್ನನ್ನು ಇಷ್ಟಪಡುವಂತ ಶಕ್ತಿನ ನೀನ್ ಸಂಪಾದಿಸ್ಬೇಕು. ನಾನು ಆ ಶಕ್ತಿನ ಸಂಪಾದಿಸಬಲ್ಲೆ ಅಂತ ನಿನ್ಗನ್ಸುತ್ತೆ ತಾನೆ? ಪ್ರಯತ್ನ ಪಡು. ಆಯ್ತು ಗಂಗಾ, ಇನ್ನು ನೀನಾಗಿ ಇಷ್ಟಪಡೋವರೆಗೂ ನಾನ್ ನಿನ್ ಮುಟ್ಟೋದು. ಇದೇ ಮಾತು. ಇದೇ ಗಂಡಸಿನ ಲಕ್ಷಣ. ಬರ್ತೀನಿ, ಬರ್ತಾನೆ ಇರ್ತೀನಿ. ಗಂಗಾ, ನನಗಂತೂ ನಿನ್ ಮೇಲೆ ಪ್ರೀತಿ ಹುಟ್ಟಿದೆ. ಅಯ್ಯೋ ಗಾಯ! ಅಯ್ಯೋ ನನ್ ಬಂಗಾರ, ಎತ್ತಾಗಿತ್ತು ನಿನ್ ಜ್ಞಾನ. ನನ್ ಕೈಗೆ ಹಾವು ಕಡಿಯ, ನನ್ನ ನಾಲ್ ಬುದ್ಧಿಗೆ ಬೆಂಕಿ ಹಾಕ. ಇಲ್ಲೋಡು, ನಾನು ಗಾಯ ಮಾಡ್ಕೊಂಡ್ಬಿಟ್ಟೆ. ಇಲ್ಲೋಡು ಬಂಗಾರ, ಅಂತಾನು ಸಿಕ್ಕೋದಿಲ್ಲ ಅಂತ ಎಸ್ತ್ರೆ. ಅಂತ ಹೆಣ್ಣೆ ಸಿಕ್ಕಲ್ವಾ? ಏನು? ನಾನಲ್ಲಂದೆ. ಆ ಜಾತಿ ಹಣ್ಣು ಸಿಕ್ಕದಿಲ್ಲ ಅಂದೆ. ಎಣ್ಣೆ ಸಿಕ್ಕಕ್ಕಿಲ್ಲ. ನಿಂಗೇನ್ಲೆ ಸಾಯ್ತಾ ಬಿದ್ದದಲ್ಲ ಬಂಗಾರ. ಅವಕಾಶ ಅವ್ರಿಗೆ ಹುಮ್ಮಸ್ಸಿಲ್ಲ, ಹುಮ್ಮಸ್ಸಿರೋರ್ಗೆ ಅವಕಾಶ ಇಲ್ಲ. ನಿನ್ ಜೋರತ್ತು ಜೋಡ್ಬಡಿಯ ಸ್ವತಂತ್ರವಾಗಿ ಒಂದು ಕಳ್ತನ ಮಾಡಿಲ್ಲ, ಒಂದು ಕೊಲೆ ಮಾಡಿಲ್ಲ. ಕಳ್ಳು ಕುಡ್ದು ಕುಡ್ದು ಪೀಪಾಯಿ ಅಂತ ಹೆಸರಾಗ್ಬಿಟ್ಟೆ. ಅಲ್ಲ, ನಿನಗೆ ಯಾಕೆ ಬೇಕು 16 ವರ್ಷದ ಹೆಣ್ಣಿನ ಚಪಲ ಅಂತ? ಹಂಗಲ್ಲ ಕಣೋ, ನಮ್ ಕಸುಬ್ ನಾ ಹಿಂಗೆ ಅಂತ ಹೇಳಕ್ ಆಯಕಿಲ್ಲ. ಯಾವ್ದಾರೋಡ ಎಲ್ಲಿ ತಪ್ಪ ನಾ ಬಿಡ್ತೀವೋ. ನನ್ನ ಕಳ್ಳ ವಂಶ ಸೂರ್ಯ ಚಂದ್ರರವರೆಗೂ ಬೆಳಿತಿರಬೇಡ್ವಾ? ಅದಕ್ಕೆ ತಮ್ಮಯ್ಯ ಇಷ್ಟೊಂದು ಆತ್ರ. ಚಪಲ ಪಿಪಾಯಿ ಪಿಪಾಯಿ, ನೀ ಹೇಳಿದ್ದಲ್ಲ 16 ಹೊಡ್ಕೊ ಬಂದ್ಬಿಟ್ಟಿದ್ದೀನಿ. ಬೇಸ್ ಬೇಸ್ ಲೆಕ್ಕಾಚಾರವಾಗಿ 16 ಅಂದ್ರೆ 16 ತಿಂಗ್ ಅತ್ಲಾಗೂ ಇಲ್ಲ, ತಿಂಗಳು ಇತ್ಲಾಗೂ ಇಲ್ಲ. ಕಸುಬ್ದಾರ್ ಬಡ್ಡಿ ಮಗ ನೀನು. ನಡಿ ನೋಡವ. 16 ಎಲ್ಲಿ 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 ನನ್ನ 16 ವರ್ಷದ ಹುಡುಗಿ ಎಲ್ಲಿ? ಅವರೇ ನೋಡು. ಯಾರು? ಇವಳಿಗೆ 16 ವರ್ಷನ? 8 ವರ್ಷ ಕಣಣ್ಣ. ನೀ 8 ಸೇರಿಸ್ಕೋ. 2 8 16 ಸರ್ವೋಯ್ತಲ್ಲ. ಯಾಕೆ 2 ವರ್ಷದವ್ರು 8 ಸಿಕ್ಲಿಲ್ವಾ? ಏನ್ ಮಾಡ್ಲಣ್ಣ, 16 ವರ್ಷನೂ ಒಂದೇ ಹುಡುಗಿಲಿ ಹುಡುಕಿ ಹುಡುಕಿ ಸಾಕಾಗೋಯ್ತು. ಯಾವ ನೋಡ್ಲಿ 3 ತಿಂಗಳು ಹೆಚ್ಚು, 6 ತಿಂಗಳು ಕಮ್ಮಿ. ಅಕ್ಕಸ್ತಿ ಬಡ್ಡಿ ಮಗನೆ, ಪಾಪ ಅವ್ರ ತಾಯಂದ್ರು ಬಾಯ್ ಬಾಯ್ ಬಡ್ಕೋತಿದಾರೇನು. ಕರ್ಕೊಂಡೋಗೋ, ಹೋಗ ಕರ್ಕೊಂಡೋಗೋ. ಹೆಂಡ್ರು ನುಡ್ಕಕ್ಕೆ ಕಂಡವ್ರನ್ನ ಕಳಿಸಿದ್ರೆ ಆಗೋದೇ ಹಿಂಗೆ. ಇಲ್ಲ ಇಲ್ಲ, ನನ್ನ ವಂಶದ ಕುಡಿ ಹೊಡೆದು ಗಿಡವಾಗಬೇಕಾದ್ರೆ ನನ್ನ ಹೆಂಡ್ರು ನಾನೇ ಹುಡ್ಕೋಬೇಕು. ಮ್ಯಾಲ್ ಕೂತ್ಕೊಂಡು ಕುದುರೆ ಓಡಿಸ್ತಾ ಇದೀಯಾ? ನಿನ್ನ ತಾರೋಡು ಕಟ್ಬಿಡ್ತೀನಿ. ನನ್ನ ಗೊತ್ತೇನ ನೀನು? ತಾಯಿ 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 ತಾಯಿ.
ಬೇಡಪ್ಪ, ಬೇಡ. ಹತ್ರ ಬರ್ಬೇಡ. ಮಾರಾಣಿ ಕಿರೀಟ ಎಲ್ಲೆ ಅಯ್ಯೋ, ಮಾರಾಣಿ ನಾನು ಒಪ್ಪಿಕಾದೆ ಜರ್ದಾರಿ ಸೀರೆ ನಂದು ಹೊರತು ಚಿಂದೆ ಸಾಯಿಸ್ಬೇಕು ಹೋಗಿ ಎಲ್ರು, ಹೋಗಿ ಇಲ್ಲಿಂದ. ಯಾಕೆ ನಿಂತ್ಕೊಂಡಿದ್ದೀರಿ? ಹೋಗಿ ಎಲ್ರು. ಹಾ, ಹೋಗಿ ಮಲ್ಲಿಂದ. ವೆಂಕಣ್ಣ, ಏನ್ ಮಾಡಿದ್ರಿ ಇವ್ರೆಲ್ಲ ನಿಂಗೆ? ನೋಡು ಗಂಗಾ, ಮತ್ತೆ ನನ್ ಪಾಡಿಗೆ ನಾನು ಇವಳನ್ನ ಸಾಯಿಸ್ತಾ ಇದ್ರೆ ಅವರೆಲ್ಲ ಬಾಯ ಅಂತ ಹೇಳ್ತಾರೆ. ಬೇಡ ಅಂದ್ರ? ಹ್ಞೂ. ಚುಚ್ಚಿ, ಎಂಥ ಕೆಟ್ಟ ಜನ. ಇರು, ನಾನು ಬಂದೆ. ವೆಂಕಣ್ಣ, ಯಾಕೆ ಇವಳನ್ನ ಸಾಯಿಸ್ಬೇಕು? ಮತ್ತೆ ಮರಾಣಿ ಜರ್ದಾರಿ ಸೀರೆ, ನಾನ್ ಬಿಕಾರಿ ಚಿಂದಿ ಬಟ್ಟೆ, ಸಾಯಿಸ್ಬೇಕು. ಸಾಯ್ಸು, ಸಾಯಿಸ್ಬಿಡು. ನಾನೇ ಇವಳನ್ನ ಸಾಯಿಸ್ಬೇಕು. ಅಯ್ಯೋ, ನೀನು ಸಾಯ್ಸ್ಯಾ? ನೀನು ಸಾಯ್ಸು. ಮತ್ತೆ ನಿಂದು ಸಾಯ್ಸು, ನಂದು ಸಾಯ್ಸು. 2 ಸಲ ಸಾಯಿಸ್ಬಿಡು. ಏಯ್ ಮಹಾರಾಣಿ, ಯಾವ ಊರೇ ನಿಂದು? ಓಯ್, ನಿನ್ನ ಒಡವೆ ಎಲ್ಲ ತೆಗಿ, ತೆಗಿ. ಅಯ್ಯೋ, ಕೊಡು. ವೆಂಕಣ್ಣ, ಇಲ್ಲೋಡು, ಭಿಕಾರಿ. ಇವಳು ಭಿಕಾರಿನೇ. ನೀನು ಬಿಕಾರಿ, ನಾನು ಬಿಕಾರಿ. ಮಾರಾಣಿ ಸತ್ತೋದ್ಲು, ಮಾರಾಣಿ ಸತ್ತೋದ್ಲು, ಮಾರಾಣಿ ಸತ್ತೋದ್ಲು, ಮಾರಾಣಿ ಸತ್ತೋದ್ಲು, ಮಾರಾಣಿ ಸತ್ತೋದ್ಲು, ಮಾರಾಣಿ ಸತ್ತೋದ್ಲು. ಅಮ್ಮ, ತಗೊಳ್ಳಿಮ್ಮ. ಎಷ್ಟು ಜಾಣೆ ಅಮ್ಮ ನೀನು. ಅಂಥ ರಾಕ್ಷಸನ ಎಷ್ಟು ಸುಲಭವಾಗಿ ಕಳುಹಿಸ್ಬಿಟ್ಟೆ. ನಾನು ವೈದ್ಯರ ಮಗಳು. ರೋಗಿಗಳ ಮನಸ್ಸು ತಿಳಿದು ಹೇಗ್ ನಡ್ಸ್ಕೋಬೇಕು ಅಂತ ನನಗೆ ಸ್ವಲ್ಪ ಗೊತ್ತಮ್ಮ. ನಿನಗಿನ್ನೂ ಮದ್ವೆ ಆಗಿಲ್ವೇ? ಅಮ್ಮ, ನಿಮ್ಮ ಆರ್ಷೇಯವಾದ ಐಶ್ವರ್ಯವಂತ ಮನತನ ನೆನೆಸ್ಕೊಂಡ್ರೆ ನನ್ನಂಥ ಬಡವನ ಮಗಳಿಗೆ ಇಂಥ ಸಂಬಂಧ ಸಾಧ್ಯವೇ ಅಂತ ಅನ್ಸುತ್ತೆ. ಅಯ್ಯೋ, ಹಾಗನ್ಬೇಡಿ ವೈದ್ಯರೇ. ನನ್ನ ಪ್ರಾಣ ಉಳಿಸಿದ ನಿಮ್ಮ ಮಗಳ ಯೋಗ್ಯತೆಗೆ ನಮ್ಮ ಆಸ್ತಿ ಅಂತಸ್ತೆಲ್ಲ ಯಾವ ಲೆಕ್ಕ? ಒಂದೇ ಮನಸ್ಸಿಂದ ಒಪ್ಕೊಂಬಿಡಿ. ಏನೋ ತಾಯಿ, ನನ್ನ ಮಗಳ ಅದೃಷ್ಟಕ್ಕೆ ನಾನ್ಯಾಕೆ ಅಡ್ಡಿ ಬರ್ಲಿ? ಜಾತಕ ಕೂಡ್ ಬಂದ್ರೆ ಮದುವೆ ಆಗೇ ಹೋಗುತ್ತೆ. ಮಾಂಗಲ್ಯಂತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ಸಂಜೀವ ಶರದಾಂ ಶತಂ ಶತಮಾನಂ ಭವತಿ ಶತಾಯು ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ.
ಅತ್ತೆ ಅತ್ತೆ ಗಂಗಾ ನೀನಾ ಅತ್ತೆ? ಮದುವೆ ಮೋಸ. ನನ್ನ ಎದೆಯಲ್ಲಿ ಪ್ರೀತಿ ಕಿಚ್ಚನ್ನು ಹಚ್ಚಿ ಹುಚ್ಚನ್ನಾಗಿ ಮಾಡಿ ಇದು ಮದುವೆ ಆಗಾದೆ. ಹೆಣ್ಣು ತಾನಾಗಿ ಎಲ್ಲಿ ಮದುವೆ ಆಗ್ತಾಳೆ? ಇದು ಜನ್ಮ ಕೊಟ್ಟ ಹಿರಿಯರು ಒಪ್ಪಿ ಮಾಡಿರೋದು. ಪ್ರೀತಿ, ಬಾಲಗ, ಮಂತ್ರ, ಈ ತಾಳಿ ಇವುಗಳಿಂದ ಆ ಗಂಡಿನ ಮೇಲೆ ಪ್ರೀತಿ ಹುಟ್ಟುಬಿಡುತ್ತಾ? ಹುಟ್ಟಬೇಕು. ಅದರಲ್ಲೇ ಪ್ರೀತಿ ಪ್ರೇಮ ಎಲ್ಲಾನು ಸಂಪಾದನೆ ಮಾಡಬೇಕು. ಅದೇ ಧರ್ಮ. ಆ ಕರ್ಮ ಮರ್ಮ ಎಲ್ಲ ನನಗೆ ಗೊತ್ತಿಲ್ಲ. ನಿನ್ನ ಸಂಪಾದಿಸ್ಕೋಬೇಕು, ಅದೇ ನನ್ನ ಧರ್ಮ. ಅದಕ್ಕೆ ನೀನೇನು ಮಾಡಬಲ್ಲೆ? ನೀನು ಮಾಡಿದ ಅನ್ಯಾಯಕ್ಕೆ ನಾನು ಒಂದು ಅನ್ಯಾಯ ಮಾಡ್ತೀನಿ. ನಿನ್ನ ಹೊತ್ಕೊಂಡು ಹೊರಟೋಗ್ತೀನಿ. ಗಂಗಾ, ಈಗ ನೀನು ಹೊತ್ಕೊಂಡು ಹೋಗೋದು ನನ್ನ ಜೀವ ಅಲ್ಲ, ಶವ. ಬೇಡ ಬೇಡ, ನೀನು ಬದುಕಿರ್ಬೇಕು. ನೀನು ಬದುಕಿದ್ರೆ ತಾನೇ ಒಂದಲ್ಲ ಒಂದಿನ ನಾನು ಗೆಲ್ಲೋದು. ಎಲ್ಲಾರನ್ನು ಬಿಟ್ಬಿಡಿ, ಎಲ್ಲಾನು ಕೊಟ್ಬಿಡಿ. ರಂಗ, ಏನ್ ಹೇಳ್ತಾ ಇದೀಯಾ? ಲೂಟಿನೆಲ್ಲ ಹಿಂದೂ ಕೊಡ್ಬೇಕಾ? ಎಷ್ಟೊಂದು ನಗ ನಾಣ್ಯ, ನಿನಗೇನ್ ತಲೆ ಕೆಟ್ಟಿದ್ಯಾ? ಮುಚ್ಚು ಬಾಯ್. ಈ ಗುಂಪಿನ ನಾಯಕ ನಾನು. ನಾನು ಹೇಳದಷ್ಟು ಕೇಳೋ ನೀನು. ಎಲ್ಲಾರನ್ನು ಬಿಟ್ಬಿಡಿ, ಎಲ್ಲಾನು ಕೊಟ್ಬಿಡಿ. ಏನಿದೆಲ್ಲ ಅವಸ್ಥೆ? ಇದೇನು ಮಲಗೋ ಮನೆನೋ ಉಗ್ರಾಣ? ಯಾಕಿಷ್ಟು ಕೋಪ? ಏನಾಗ್ಬೇಕಿತ್ತು? ಬಾಗಲ್ ತೆಗಿಬೇಕಿತ್ತು, ಅಮೃತ ಹೊರಗೆ ಬರ್ಬೇಕಿತ್ತು. ಅಯ್ಯೋ, ನೀವದನ್ನು ಕುಡಿತೀರಾ? ನಾನು ಒಪ್ನೇ ಅಲ್ಲ, ನೀನು ಕುಡಿತೀಯ. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ಸಹಧರ್ಮಿಣಿ, ಸುಖ ದುಃಖದಲ್ಲಿ ಸಮಭಾಗಿ ಅಲ್ಲವೇ? ನೀನಾ ಹೀಗೆ ಮಾತಾಡ್ತಿದ್ದಿ? ಇಲ್ಲ ಇಲ್ಲ, ನೀತಿಯೋ ಅನೀತಿಯೋ, ಗಂಡ ಹೇಳಿದ್ನೆಲ್ಲ ಮಾಡೋ ಹೆಂಡತಿ ನಾನಲ್ಲ. ಹೇಳಿದ ಮಾತ ಕೇಳ್ದೇ ಇರೋ ಹೆಣ್ಣನ್ನ ಸುಮ್ಮನೆ ಬಿಡೋ ಗಂಡು ನಾನಲ್ಲ. ಕುಡಿ. ಕುಡಿಯಲ್ಲ. ಕುಡಿಯಲ್ಲ? ಕುಡಿ. ಗಂಗಾ, ಗಂಗಾ, ಏನಮ್ಮ ಅದು? ಏನಿಲ್ಲ ಅತ್ತೆ, ಇವರು ಸ್ವಲ್ಪ ಜಾರ್ ಬಿಟ್ರು ಅಷ್ಟೇ. ನನಗೆ ಸಾಕು, ಬೆಟ್ಟಂಗೆ ಹಾಕು. ಚೆಲ್ವೆ, ನಿನ್ನ ಕೈಯಾಗ ಎಷ್ಟುಂಡ್ರು ಹೊಟ್ಟೆನೇ ತುಂಬಕ್ಕಿಲ್ಲ.
ಮೂದೇವಿ ಗುಡ್ಡೆ ಬಿಸಿರು ಕಾಯ್ತು ಕೂಡ ಬಿಡ್ಲಾ ಕೈನ ಬಿಡ್ಲಾ ಅಂದ್ರೆ ಬಿಡ್ಲಾ ಬಿಡೋಣ. ಯಾಕಪ್ಪ ಬಿಡ್ಬೇಕು? ಇವಳಿಗೇನ್ ಲಗ್ನ ಆಗೈತಾ? ಅವಳಿಗೆ ನಿನ್ ಮೇಲೆ ಇಷ್ಟ ಇಲ್ಲ. ಇಷ್ಟ ಬರೆಸ್ತೀನಿ. ಯಾಕ ನೋಡು ಯಾಕೋ ಗುಂಪಿನ ನಾಯಕ ನೀನೇ ಇನ್ನೊಬ್ಬ ಹೆಂಡ್ರ ಮೇಲೆ ಕಣ್ಣಾಕ್ಬೋದು. ನಮ್ಮ ಗುಂಪಲ್ಲೇ ಒಬ್ಬಳನ್ನ ನಾವು ಸರ್ ಮಾಡ್ಕೋಬಾರ್ದ? ಇವಳೇ ನಿನ್ ಹೆಂಡ್ರ? ಬೆಟ್ಟ, ನೀನ್ ನನ್ ಕೆಳೆಯ, ಅದಕ್ಕೆ ಇವತ್ತು ಬಿಟ್ಟಿದ್ದೀನಿ. ಇನ್ನೊಂದ್ ಸತ್ತಿ ಎದುರು ಬಿದ್ದೀಯೋ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಕುಡಿಯೋದು ನಿನಗ್ ಬೇಕಿಲ್ಲ, ನೀನ್ ನನಗ್ ಬೇಕಿಲ್ಲ. ಆದ್ರೂ ನೀನ್ ಇಲ್ಲಿಂದ ಆಚೆ ಹೋಗೋ ಹಾಗಿಲ್ಲ. ತಗೋಚಿನ ನಂಗೆ ಅಭ್ಯಾಸ ಇಲ್ಲ. ನಾನ್ ಮಾಡಿಸ್ತೀನಿ. ಹೇಗೆ? ಹೇಗೆ? ಅಯ್ಯೋ ನಂಗೆ ಅಭ್ಯಾಸ ಇದೆ. ಹುಡುಗಿ, ನಿನ್ ವಯಸ್ಸೆಷ್ಟು? ಯಾವ ನಮ್ದು ಮುದುಕಿ? ಯಾರ ಮುದುಕಿ? ಕತ್ತೆ ಮಗನೆ, ಹತ್ತು ಬೀದಿ ಬಟ್ಟೆ ಎತ್ತೆತ್ವಾಗಿತೀನಿ. ನನ್ ಮುದ್ಕಿಂತೀಯ? ನಿನ್ ಕಣ್ಣಿಂಗೋಗ, ನಿನ್ನ ಹಂಗೆ ಸೇದೋಗ ಬಡ್ಡಿ ಮಗನೆ. ನಿನ್ನ ವಯಸ್ಸೆಷ್ಟು? 22. ನನ್ನ ವಯಸ್ಸು 16. ಏ ಪುಟ್ಟಿ, ಯಾವನೋ ತರ್ಲೆ ಬಡ್ಡಿ ಐದ ತಕರಾರ್ ಮಾಡಕ್ ಬಂದವನೆ. ಉಬ್ಬಿಗಾಗ್ ಬೇಯಿಸ್ಬಿಡವೆ. ಬಿಡ್ಬೇಡ, ಹಿಡ್ಕೋ. ಬಡ್ಡಿ ಮಗನೆ, ಬುಟ್ಟೆನಾ ನಿನ್ನ? ಅದ್ಯಾಕಂಗೆ ಎದ್ರಕೊಂಡು ಓಡ್ ಬಂದ್ಬಿಟ್ಟೆ? ನೀನ್ ಅಟ್ಟಸ್ಕೊಂಡ್ ಬಂದಿಯಲ್ಲ ಅದಕ್ಕೆ. ಅದ್ ಸುಮ್ಕೆ. ಹಂಗಾರೆ ನೀ ಏನು ಮಾಡಕ್ಕಿಲ್ವಾ ನಂಗೆ? ತತ್ತ ಕೈ, ತತ್ತ ಕೈ ಮಡಕ್. 16. 16. ನಿಂಗ್ ಲಗ್ನ ಆಗೋಯ್ತಾ? ಇಲ್ಲ, 22. ಒಳ್ಳೇದ್ ಮಾಡ್ದೆ ನೋಡಿ. ಬೇಗ ಹೋಗಿ ಲಗ್ನ ಆಗ್ಬಿಡವೆ. ನೋಡಿ. ಎಲ್ಲಿಗೆ? ನೀನ್ ಹೇಳದ್ ಕಡೆಗೆ. ಹಂಗಾರೆ 16? ನಾ ಹೇಳ್ದಂಗೆಲ್ಲ ಕೇಳ್ತೀಯಾ? ಕೇಳ್ತೀನಿ. ಎಲ್ಲಿ ಬಸ್ಸಿ ಕುಣಿ? ತಂದಾನಿ ತಾನೋ ತಾನ ತಂದಾನೋ ತಂದಾನಿ ತಾನೋ ತಾನಾನೋ. ಕೂತ್ಕ. ಎಲ್ಲಿ ಮನಿಕ? ಚಿನ್ನ ನಿನ್ನ 16. ನೀನೊಂದ್ ಸರಿ ಬರಕ್ಕಿಲ್ಲ ನೋಡು. ಅದ್ಯಾಕೆ 22?
ನಾ ಕರೆದ್ರೆ ಬರಕ್ಕಿಲ್ಲ ಅನ್ಬೇಕು, ಹೇಳಿದ್ರೆ ಕಿತ್ಕೊಂಡು ಓಡ್ಬಿಡ್ಬೇಕು, ಹಿಡ್ಕೊಂಡ್ರೆ ಮೈ ಕೈ ಪರ್ಚ್ ಬಿಡ್ಬೇಕು. ಅಯ್ಯಯ್ಯೋ ಅದ್ಯಾಕಂಗೆ? ನಾವ್ ಯಾರು ಗೊತ್ತಾ? ಯಾರು? ಕರೋಡ ರಂಗ. ಅವನ ಶಿಷ್ಯ ಕಣೆ, ದೀಪ ಸೋಮು ಅಂತ. ಕಳ್ತನ ನನ್ನ ಒಟ್ಟು ಕಸಬು. ನನ್ನ ಮಗ ಆ ರಂಗನಿಗಿಂತ ಭಾರಿ ಕಳ್ಳ ಆಗ್ಬೇಕು, ನನ್ನ ವಂಶದ ಕೀರ್ತಿನ ಆಕಾಶಕ್ಕೆ ಮುಟ್ಟಿಸ್ಬೇಕು. ಅದಕ್ಕೆ ನೀನು ಹೊಡ್ಕೊಂಡು ಹೋಗ್ಬೇಕು ಅಂತಿರೋದು ನಾನು. ನಾ ಬರಕಿಲ್ಲಪ್ಪ. ಅದೇ ಸರಿ, ಹೆಂಡತಿ ಆದವಳನ್ನ ಹೊಡ್ಕೊಂಡು ಹೋದ್ರೇನೆ ಐನಾತಿ ಕಳ್ಮಗ ಹೊಡ್ತಾನೆ. ಅಲೀಸಾ ಬಂದ್ರೆ ಊಟ ಇಲ್ಲ. ಹಂಗಾರ ಒಂದ್ ಕೆಲ್ಸ ಮಾಡು, ಊರ್ನಾಗೆ ಮಾರಿಗುಡಿ ಸಾಲ ಕೊನೆ ಅಟ್ಟಿನೇ ನಮ್ದು. ನೀನ್ ನಾಳೆ ರಾತ್ರಿ ಬಂದ್ಬಿಡು, ಮೈಲ್ಗೆ ಬುಟ್ಟಿಲ್ ನಾ ಸೇರ್ಕೊಂಡಿರ್ತೀನಿ, ನೀನ್ ಹೊತ್ಕೊಂಡು ಹೊರಟೋಗು. ಅದೇ ಸರಿ. ನಗುವೆನು ನಗಿಸುತ್ತ ನಿನ್ನನು, ನಗುವೆನು ನಗಿಸುತ್ತ ನಿನ್ನನು, ನಗುವಲ್ಲೇ ತೇಲಿಸಿ ನಿನ್ನಾಡಿಸಿ ನಡೆವೆನು ನಿನ್ನಂತೆ, ಬಿಡು ಬಿಡು ಈ ಚಿಂತೆ ಉಲ್ಲಾಸವ ನಾ ತುಂಬುವೆ. ನಗುವೆನು ನಗಿಸುತ್ತ ನಿನ್ನನು. ನಗು ನಗು ಬ್ಯಾಸರ ಯಾತಕೋ, ನಗು ನಗು ಬ್ಯಾಸರ ಯಾತಕೋ, ಈ ಮೌನ ಯಾತಕೋ, ನಾನಿಲ್ಲವೇ ಒಡೆಯನೆ ನನ್ನ ಗೆಳೆಯನ ಕಣ್ಣಾನ ಸಂತೋಷವ ನಾ ನೀಡುವೆ. ನಗು ನಗು ಬ್ಯಾಸರ ಯಾತಕೋ. ನಗುವೆನು ನಗಿಸುತ್ತ ನಿನ್ನನು, ನಗುವೆನು ನಗಿಸುತ್ತ ನಿನ್ನನು, ನಗುವಲ್ಲೇ ತೇಲಿಸಿ ನಿನ್ನಾಡಿಸಿ ನಡೆವೆನು ನಿನ್ನಂತೆ, ಬಿಡು ಬಿಡು ಈ ಚಿಂತೆ ಉಲ್ಲಾಸವ ನಾ ತುಂಬುವೆ. ನಗುವೆನು ನಗಿಸುತ್ತ ನಿನ್ನನು.
ನಗಿಸುತ್ತ ನಿನ್ನನು ನಗುವೆನು ನಗಿಸುತ್ತ ನಿನ್ನನು ನಗುವಲ್ಲೇ ತಿಳಿಸಿ ನಿನ್ನಡಿಸಿ ನಡೆವೆನು ನಿನ್ನಂತೆ ಬಿಡು ಬಿಡು ಈ ಚಿಂತೆ ಉಲ್ಲಾಸ ತುಂಬುವೆ ನಗು ನಗು ಬ್ಯಾಸರ ಯಾತಕೋ ನಗು ನಗು ಬ್ಯಾಸರ ಯಾತಕೋ ಈ ಮೌನ ಯಾತಕೋ ನಾನಿಲ್ಲವೇ ಒಡೆಯನೆ ನನ್ನಾಣ ಗೆಳೆಯನ ಕಣ್ಣಾನ ಸಂತೋಷವ ನಾನಿಡುವೆ ನಗುವೆನು ನಗಿಸುತ್ತ ನಿನ್ನನು ನಗುವಲ್ಲೇ ತಿಳಿಸೆ ಹೇಗಾದ್ರೂ ಮಾಡಿ ನಿಮ್ಮನ್ನು ಹೊಲಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡಿದೆ ಕ್ಷಮಿಸ್ಬಿಡಿ ಹೇಳಿ ಬಟ್ಟಿ ಮಗನೇ ಹೆಣ್ಣಿನ ಮೇಲೆ ಕೈ ಮಾಡ್ತೀಯ ಚಾಟಿ ಏಟನ್ ರುಚಿ ನಿನಗೆ ಗೊತ್ತಿಲ್ಲ ಅಲ್ಲ ತೋರಿಸ್ತೀನಿ ನನ್ ಮನೆಗ್ ಬಂದು ನನ್ ಗಂಡನೇ ಹೊಡಿತೀಯಾ ಹೌದು ನನಗೋಸ್ಕರ ನನ್ ಬಾಳನ್ ಹಾಳು ಮಾಡೋಕ್ಕೋಸ್ಕರ ನನ್ ಮುಖಕ್ ಮಸಿ ಬಡಿಯೋಕ್ಕೋಸ್ಕರ ತರ ನೀನ್ ಇಲ್ಲಿಗೆ ಬಂದಿರೋದು ನಿನ್ನ ದನಾನ್ ಬಡ್ದು ಹಾಕಿ ಬಡಿಸಿದ ಈ ಕಟ್ಕನ್ ವಹಿಸ್ಕೊಂಡು ನನ್ನೇ ಕೆಟ್ಟವನು ಅಂತೀಯ ಅವ್ರು ನನ್ ಹೊಡಿತಾರೆ ಬಡಿತಾರೆ ಪ್ರಾಣ ತೆಗಿತಾರೆ ಆದ್ರೂ ಅವ್ರು ನನ್ ಗಂಡ ನಮ್ಮಿಬ್ಬರ ಮಧ್ಯೆ ಬರೋಕ್ ನೀನ್ ಯಾರು ನಾನು ಯಾರು ಕಾಡಲ್ ಕೈಗೆ ಸಿಕ್ಕಿದ್ ನಿನ್ನ ಕೆಡಿಸಿ ಬಿಟ್ಟವ್ನು ಯಾರು ಒಡವೆ ವಸ್ತು ಮಾನ ಪ್ರಾಣ ಎಲ್ಲ ಉಳಿಸಿ ನಿಮ್ಮನ್ನು ಊರಿಗೆ ಕಳಿಸ್ತವ್ನು ಯಾರು ನಾನು ಯಾರು ಅಲ್ವ ನಿನಗೆ ಓ ನಿನ್ನ ಎಲ್ಲಿ ಇಟ್ಕೊಂಡು ಅವಸ್ಥೆ ಪಡ್ತಿದ್ದೀನಿ ಅಂತ ಎದೆ ಬಗ್ಗೆ ತೋರಿಸ್ಲ ಬೇಕಾಗಿಲ್ಲ ರಂಗ ಇದು ನನ್ನ ದೇವಸ್ಥಾನ ಅವ್ರು ನನ್ನ ದೇವರು ಅವ್ರ ದೇವೇನೆ ನನ್ನ ಜೀವನ ಧರ್ಮ ಸುಮ್ಮನೆ ಹೊರಟೋಗಿಲ್ಲಿಂದ ಹೊರಟೋಗು ಹೋಗ್ತೀನಿ ಆದ್ರೆ ನೀನಾಗೆ ಹುಡ್ಕೊಂಡು ಬರೋ ಹಾಗೆ ಮಾಡ್ತೀನಿ ನೋಡ್ತಾ ಇರು ಗಂಗಾ ನಿನಗೂ ರಂಗನ್ಗೂ ಎಷ್ಟು ದಿನದ ಪರಿಚಯ ಮದ್ವೆಗೆ ಮುಂಚಿನಿಂದ ಈಗಲೂ ಅವನಿಗೆ ನನ್ನ ಪ್ರೀತಿನ ಸಂಪಾದನೆ ಮಾಡಬೇಕು ಅನ್ನೋ ಹುಚ್ಚು ಬಂದೆ ನನ್ನನ್ನು ಕ್ಷಮಿಸ್ಬಿಡು ನೀನ್ ಬಹಳ ದೊಡ್ಡ ವ್ಯಕ್ತಿ ಅಲ್ಲ ಅಲ್ಲ ನನ್ನಲ್ಲಿರೋದು ಕೇವಲ ಭಕ್ತಿ ನಿಮ್ಮ ಹರಿಕೆ ಪ್ರಕಾರ ತುಂಬಾ ವಿಸ್ತಾರವಾದ ತೀರ್ಥಯಾತ್ರೆ ಆರೋಗ್ಯನ ಸ್ವಲ್ಪ ಎಚ್ಚರಿಕೆಯಾಗಿ ನೋಡ್ಕೊಳ್ಳಿ ನನ್ ಮಗ ಯೋಗ್ಯನಾದ ಸೊಸೆ ಅವನ್ನ ಭದ್ರವಾಗಿ ನೋಡ್ಕೊಳ್ತಾನೆ ಆ ಸಂತೋಷ ನನ್ನ ಆರೋಗ್ಯನ ಕಾಪಾಡುತ್ತೆ ಗಂಗ
ಚಂದ್ರ, ನಾನು ಹೊರಡ್ಲಿನಪ್ಪ. ಹೋಗ್ಬಮ್ಮ. ಶ್ರೀರಾಮಚಂದ್ರ ಕಾಪಾಡ್ಲಿ. ಅದ್ರಾರು ಮದುವೆ ಗಂಡು ತಯಾರು. ಹೌದು, ಚಂದ್ರನಿಗೆ ನಕ್ಷತ್ರಗಳ ಹಾರ ಚೆನ್ನಾಗಿದೆ ಅಂದಿದ್ದಕ್ಕೆ ಯಾಕೆ ಹಾಗೆ ತಟ್ಟಂತ ಒಳಗ್ ಬಂದ್ರಿ? ನನ್ನ ಹೆಂಡತಿ ಮುಖಚಂದ್ರಕ್ಕೆ ಈ ಮಾಲೆ ತೋರ್ಸೋಕೆ. ಈ ಮಾಲೆಗಿಂತ ನನ್ನ ಬಳಸಿರೋ ನಿಮ್ಮ ಈ ತೋಳುಗಳೇ ಅಮೂಲ್ಯವಾದ ಕೌಸ್ತುಭ ಮಾಲೆ. ಹೌದು, ಆ ಕೌಸ್ತುಭ ಮಾಲೆ ಅಂದ್ರೆ ಯಾವುದು? ಶ್ರೀಕೃಷ್ಣನ್ ಕೊರಳಲ್ಲಿರೋ ಲೋಕಮೋಹಕವಾದ ಮಾಲೆ. ಆ ಕೃಷ್ಣ ನನಗೆ ಸಿಕ್ಕಿದ್ರೆ ಆ ಕೌಸ್ತುಭ ಮಾಲೆನ ಹೊರವಾಗಿ ಪಡೆದು ನಿನಗೆ ತಂದು ಕೊಡ್ತೀನಿ. ಇರು ಬಂದೆ. ರಂಗ, ನೋಡ್ದಿಯಾ, ನೀನಾಗೆ ನನ್ನ ಹುಡ್ಕೊಂಡು ಬರೋ ಹಾಗೆ ಮಾಡ್ಬಿಟ್ಟೆ. ಹೌದು, ರಾವಣ ಸೀತೆಯನ್ನು ಹೊತ್ಕೊಂಡು ಹೋಗಿ ರಾಮ ಬರೋ ಹಾಗೆ ಮಾಡ್ದ. ನೀನು ರಾಮನ್ನೇ ಹೊತ್ಕೊಂಡು ಬಂದು ಸೀತೆ ಬರೋ ಹಾಗೆ ಮಾಡಿದೆ. ರಾವಣನಿಗೆ ಅದಕ್ಕೆ ಮುಂಚೆನೆ ಹೆಂಡತಿ ಮಕ್ಕಳಿದ್ರು, ನನಗಿಲ್ವಲ್ಲ. ಮದುವೆ ಆಗದೆ ಇರೋ ಯಾವ ಹೆಣ್ಣು ನಿನ್ ಕಣ್ಣಿಗೆ ಬೀಳಿಲ್ವೇ? ಕಣ್ಣಿಗೆ ಯಾಕೆ, ಕಾಲಿಗೆ ಬೀಳ್ತಾ ಇದ್ದಾಳೆ. ಚಿಲ್ವಿ ಅಂತ ನನ್ನ ಜೊತೆಲ್ಲೇ ಇದ್ದಾಳೆ. ಆದ್ರೆ ನನಗಿಷ್ಟ ಇಲ್ವಲ್ಲ. ನಿನ್ನ ದೇವರೇ ಕಾಪಾಡ್ಬೇಕು. ನಿನ್ನ ಗಂಡ ತಾನೆ? ಒಂದು ಬಿಟ್ಟೆ. ನೀನ್ ಆ ಕೆಲಸ ಮಾಡಿರೋಲ್ಲ. ಹೇ, ನನ್ನಲ್ಲಿ ನಿನ್ಗೆ ಅಷ್ಟೊಂದು ವಿಶ್ವಾಸ ಹುಟ್ಟದಲ್ಲ. ನಾನು ಅವ್ರನ್ನ ನೋಡ್ಬೇಕು. ಅಗತ್ಯವಾಗಿ. ಆದ್ರೆ ನೀನು ಕಣ್ಣು ಕಟ್ಕೊಂಡು ಬರ್ಬೇಕಾಗ್ತದೆ. ಇದನ್ನ ತಿಳ್ಕೊ. ಬಾ.
ನಿಂತ್ಕೋ. ಗಂಗಾ, ಈ ಪಾಪಿ ನಿನ್ನೆಲ್ಲಿ ಕಳ್ಕೊಂಬಂದ್ಬಿಟ್ಟ? ಇಲ್ಲ ಇಲ್ಲ, ನಿನ್ನ ದರ್ಶನಕ್ಕಾಗಿ ತಾನಾಗೆ ಬಂದಿದ್ದಾನೆ. ನನ್ ಪೂರ್ವಾದ್ಯತ ಕರ್ಮಕ್ಕೆ ಅವ್ರನ್ನ ಯಾಕೆ ಕಟ್ಟಾಕಿ ಹಿಂಸೆ ಮಾಡ್ತಿದ್ಯಾ? ಆಯ್ತಾಯ್ತು, ನೊಂದ್ಕೋಬೇಡ. ನೀನ್ ಹೇಳಿದ್ಮೇಲೆ ಬಿಟ್ಬಿಡ್ತೀನಿ. ಏಯ್, ಬಿಡ್ರ ಅವನ್ನ. ಅಯ್ಯೋ ಬೇಡಿ ಬೇಡಿ. ನಾನು ಕಣೆ ಕರಿಯ ನಿನ್ ಗೆಣಿಯ. ಅಯ್ಯ ನಿನ್ ಮನೆ ಕಾಯಾಗ ಇದ್ಯಾಕ್ ಮುದವಿ ಸೀರೆ ಉಟ್ಕೊಂಡ್ ಬಂದಿದೆ? ನಿಮ್ಮಪ್ಪ ಬಡ್ಡಿ ಐದನ್ಗೆ ನನ್ ಕಂಡ್ರೆ ವಾಸ, ಅದಕ್ಕೆ ಈ ಯಾಸ. ಬಾಯ್ಲಿ, 8 ದಿನದಿಂದ ನಿನ್ ತೋಟದ ಕಳಿಕೆ ಸುಳಿದಿಲ್ವಲ್ಲ, ಇದ್ ನ್ಯಾಯವಾ? ನಿಂತವ ಒಂದ್ ಕೊಂಡ್ಗ ಮಾತಾಡೋದೈತೆ. ಯಾವಾಗ ಬತ್ತೀಯ? ಬತ್ತಿನೋಗು ಹಾಳಾದವನೆ. ಅಪ್ಪ ಸಂತೆನ್ ಬರೋ ಹೊತ್ತಾಯ್ತು, ಹೋಗೋಗು ಆಚೆ ಹೋಗು. ಹೋಗ್ತೀನಿ ತಡಿ, ಸಾಯಂಕಾಲ ಸಿಗ್ತೀಯಾ? ಮೊದ್ಲು ಹೋಗು ಆಚೆ. ಅದ್ಯಾಕಂಗಾಡಿಯಾ? ಹೋಯ್ತೀನಿ ತಗ. ಅಯ್ಯೋ ಕರ್ಮ. ಅಯ್ಯಯ್ಯಪ್ಪ, ಸುಳ್ಳು ಹೇಳಿದ್ರೆ ಸಿಗಿದಾಕ್ಬಿಡ್ತೀನಿ. ಡಾರ್ಲಿಂಗ್ ಎಲ್ಲ ಹೋಗಿದ್ದೆ? ಪಟೇಲ್ರ ಮಗಳು. ಪಟೇಲ್ರ ಮಗಳು ಹೆಸರೇನು? ವಯಸ್ಸೆಷ್ಟು? 16. ಬುಡ ಬಾಯ್ನ ನಡಿ.
ಇಳಿಯ ಕೆಳಗೆ ಇಳಿಯ ಕೆಳಗೆ. ಅಯ್ಯ ನಾನೆಲ್ಲಿದ್ದೀನಿ ಈಗ? ದರೋಡೆ ಗುಹೆಯಲ್ಲಿ. ಅಯ್ಯಪ್ಪ ಸತ್ತಲ್ಲಪ್ಪ ದೇವ್ರೆ. ಅರ್ತ್ಕೋಬೇಡ ಕಣೆ, ನಾನ್ ದರೋಡೆ ರಂಗನ್ ಶಿಷ್ಯ ಪೀಪಾ ಶ್ಯಾಮ. ನೀನು ನಾನ್ ಲಗ್ನ ಆಗ್ಬೇಕಾಗಿರೋ ಸುಪ್ಪಾಣಿ ಸುಬ್ಬಿ. ಸುಬ್ಬಿ ಸುಬ್ಬಿ ನಾನ್ ಮದುವೆ ಆಗ್ಬೇಕಾಗಿರೋ ಹೆಣ್ಣು ಕಣೋ. ಹೆಣ್ಣೆಣ್ಗೂ ಯಾರು ಲಗ್ನ ಮಾಡ್ತಾರೇನೆ? ಇನ್ನೇನ್ ಗಂಡ್ಗೂ ಲಗ್ನ ಮಾಡ್ತಾರೇನೋ? ಹಂಗಾರೆ ನೀ ಹೆಣ್ಣು ಗಂಡು? ಗಂಡು ಅಲ್ಲ ಹೆಣ್ಣು. ಗಂಡು ಹೆಣ್ಣು ಗಂಡು ಹೆಣ್ಣು ಲೇ ಹೆಣ್ಣು. ಹೊಡೆದು ತುಂಬಾ ನೋಯಿಸ್ಬಿಟ್ಟೆ ಅಂತ ನನ್ನ ಮೇಲೆ ಕೋಪವೇ? ನನಗೆ ಮೈ ಮೇಲಿನ ಗಾಯ ಲೆಕ್ಕವಿಲ್ಲ ಬಿಡು ಗಂಗ. ಮನಸ್ಸಿನ ಗಾಯ ಮಾಯಿಸುವ ಯೋಚನೆ ಮಾಡು. ಕೃಷ್ಣ ಕೃಷ್ಣ, ಮಾನವಂತೆ ಒಬ್ಬಳ ಎದುರಿಗೆ ಇಂಥ ಮಾತಾಡೋದು ಅಸಹ್ಯ. ರಂಗ, ನಿನಗ್ ಧರ್ಮ ಇಲ್ಲ, ಆದ್ರೆ ಧರ್ಮವಾಗಿ ನಡೀತಿರೋರ್ಗೆ ಅಡ್ಡಿಯಾಗೋದು ತೀರಾ ಅಧರ್ಮ. ಧರ್ಮ 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 ಅದಕ್ಕೆ ನನ್ನೇನ್ ಮಾಡು? ನನ್ನನ್ನು ಮರ್ತು ಬಿಡು, ನಾವು ಹೊರಟೋಗ್ತೀವಿ, ನಮ್ಮನ್ನು ಬಿಟ್ಬಿಡು. ಗಂಗಾ, ಆ ಮಾತು ಮಾತ್ರ ಆಡ್ಬೇಡ. ನನ್ನ ಆಸೆ ತೀರೋವರೆಗೂ ನಿನ್ನ ಬಿಡಲ್ಲ. ನಾನು ಸಂಕಟ ಪಡ್ತಾ ಇದ್ರೆ ನಿನಗೆ ಹಿಂಸೆ ಆಗಲ್ವಾ? ಆಗಲ್ಲ. ಪ್ರಯತ್ನ ಪಡುವಂತ ಹೇಳಿ ಸಾಕಷ್ಟು ಕಾಲ ಕಾಯ್ದೆ ಮದುವೆ ಮಾಡ್ಕೊಂಡಿದ್ದು ನಿನ್ ತಪ್ಪು. ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ರಂಗ, ಇದೇನು ಆ ಯಮ್ಮ ಪೂಜೆ ಮಾಡ್ತಿದ್ ಬೊಂಬೆ ನೊತ್ಕೊಂಡು ಎತ್ತಕ ಹೊಂಟ್ಬಿಟ್ಟೆ? ನನ್ನ ಗಂಗೆಗೆ ಗಂಡನ ಮೇಲಿರೋ ಅಷ್ಟೇ ಪ್ರೀತಿ ಈ ಬೊಂಬೆ ಮೇಲೂ ಇದೆ. ಅದಕ್ಕೆ ಈ ಬೊಂಬೆನ ದೂರ ತಗೊಂಡು ಹೋಗಿ ಬಿಸಾಕ್ಬಿಟ್ರೆ ಆ ಪ್ರೀತಿ ನಾನೇ ಸಂಪಾದನೆ ಮಾಡ್ಬೋದು. ಅಯ್ಯೋ ಹುಚ್ಚಪ್ಪ, ಆ ಗಂಡುಳ್ಳ ಗರ್ತಿ ಮೇಲೆ ಕಣ್ಣು ಹಾಕಿ ಕರ್ಮ ಸುತ್ತಿಸ್ಕೊಳಕ್ಕಿಂತ ನಿನ್ನೆ ನಂಬ್ಕೊಂಡು ಜೀವ ತೇತಿರೋ ಈ ಬಡಪಾಯಿನ ಕೈ ಹಿಡಿದು ಕಾಪಾಡಬಾರ್ದ? ಚೆಲುವಿ, ಗಂಗನ್ ಬಿಟ್ರೆ ಇನ್ ಯಾವ ಹೆಣ್ಣು ನನ್ನ ಎದೆ ಒಳಗಿರೋಕ್ ಸಾಧ್ಯ ಇಲ್ಲ. ಗಂಗನ್ ಬಿಟ್ರೆ ಇನ್ ಯಾವ ಹೆಣ್ಣು ನನ್ನ ಎದೆ ಒಳಗಿರೋಕ್ ಸಾಧ್ಯನೇ ಇಲ್ಲ. ರಂಗ ಎಲ್ಲ ದೂರ ಹೊರಟಾಗಿದ್ದಾನೆ. ನಾವೆಲ್ಲಿ ತಪ್ಪಿಸ್ಕೊಂಡು ಹೋಗೋಣ? ಅಯ್ಯೋ, ಅವನಿಗೆ ನನ್ನ ಮೇಲಿರೋ ಹುಚ್ಚು ಬಿಡೋವರೆಗೂ ನಾವ್ ಎಲ್ಲಿಗೆ ಹೋದ್ರೂ ಏನು ಪ್ರಯೋಜನ ಇಲ್ಲ. ನೀನ್ ಇವಾಗ ಬರ್ತೀಯ ಇಲ್ವಾ? ನಡೀರಿ. ಚಂದ್ರ, ಇನ್ನು ನಿನ್ ಕಟ್ ಹಾಕಲ್ಲ. ತಪ್ಪಿಸ್ಕೊಳಕ್ ಇನ್ನೂ ಏನಾದ್ರೂ ಪ್ರಯತ್ನ ಇದ್ರೆ ಧಾರಾಳವಾಗಿ ಮಾಡು.
ಚೆಲ್ವಿ, ಹೆದರ್ಬೇಡ. ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಯ್ತು. ಅದಕ್ಕೆ ನಿನ್ನ ಪ್ರಾಣ ಉಳಿತು. ಬೇಡ ರಂಗ, ನನ್ನ ಉಳಿಸ್ಬೇಡ. ನನ್ ಕೊಂದು ಬಿಡು, ಕೊಂದು ಬಿಡು. ಅಯ್ಯೋ ಹಾಲ್ ಜೀವವೇ, ಅವನ ಕೈಯಾಗ ಸಾಯಕ್ಕೂ ನಿನ್ನ ಹಣಲು ಬರ್ತಿಲ್ವಲ್ಲ. ಬೆಟ್ಟ ಏನಿದೆಲ್ಲ? ಇವತ್ತಿನಿಂದ ಈ ಗುಂಪಿನ ನಾಯಕ ನಾನು. ಈ ಕುದುರೆ ನಾಯಕನಿಗೆ ಸೇರಿದ್ದು. ನಿನ್ನ ಆಯಸ್ ಮುಗಿತಿದೀಯನ? ಯಾಕೆ ನನ್ ಕೆರಳಿಸ್ತೀಯ? ದರೋಡೆ ಕಸಬಕ್ಕೆ ದ್ರೋಹ ಬಗೆದು ನೀನ್ ನನ್ ಕೆರಳಿಸ್ತಾ ಇದೀಯ. ಕೈಗೆ ಸಿಕ್ಕಿದ ಹೆಣ್ಣನ್ನ ಅನುಭವಿಸಿ ಆಚೆಗೆ ಎಸೆಯೋದು ಬಿಟ್ಟು ಅವಳು ಗುಲಾಮನಾಗಿ ಬಿದ್ದಿರೋ ನೀನ್ ನನ್ ಕೆರಳಿಸ್ತಾ ಇದೀಯ. ಇಲ್ಲಿ ಹಿಂದೆ ಹೋಗಿ. ಇವನ್ನ ಕಂಬ ಕಟ್ಟಾಕಿ ಸುತ್ತ ಸೌದೆ ಒಟ್ಟಿ ನಾನೇ ಇವನಿಗೆ ಬೆಂಕಿ ಇಡಬೇಕು. ಏನಿದು? ಕೋಪದಿಂದ ನಿನ್ ಪಾಪದ ಹೊರೆನ ಪರ್ವತ ಮಾಡ್ಕೋಬೇಡ. ಇದರಿಂದ ನಿನಗ್ ಜೀವನದಲ್ಲಿ ಸಿಗ್ಬಹುದಾದ ಒಳ್ಳೆ ದಿನಗಳನ್ನ ನೀನಾಗೆ ಕಳ್ಕೊಂಡ್ ಬಿಡ್ತೀಯ. ಬೇಡ ರಂಗ, ಬೇಡ. ಬೆಟ್ಟ ಅನುಭವಿಸಿ ಆಚೆಗೆಸೆಯೋ ಹೆಣ್ಣು ಅಂದೆ. ಈಗ ಅವಳಿಂದಲೇ ನಿನಗೆ ಜೀವದಾನ. ಹೊರಟೋಗು, ನನ್ನ ಕಣ್ಣಿಗೆ ಬೀಳದ ಹಾಗೆ ದೂರ ಹೊರಟೋಗು. ಬಿಚ್ಬಿಡ್ರ ಅವನ್ನ. ರಂಗ, ನನ್ನ ಕಟ್ಟಾಕ್ ಸುಡಬೇಕು ಅಂತಿದ್ದೆ ಅಲ್ಲ?
ಹೀಗೆ ನಿನ್ನ ಕಟ್ಟಾಕ್ ಸುಡದೆ ಹೋದ್ರೆ ನಾನ್ ನಮ್ಮಪ್ಪನ ಮಗನೇ ಅಲ್ಲ. ಬೇಡ ಬೇಡ ಮದುವೆ ಬೇಡ. ಅಪ್ಪ ಬೈತಾನೆ. ನಿಮ್ಮಿಬ್ಬರು ಕೊಲೆ ಮಾಡಿ ಹೊಳೆಗೆ ಸಾಕ್ತೀನಿ. ನಾನು ಯಾರು ಗೊತ್ತಾ? ದರೋಡೆರಂಗನ್ ಶಿಷ್ಯ ಪೀಪಾಯ್ ಸೋಮು. ಇವತ್ತು ಆಷಾಢ ಶುದ್ಧ ಅಷ್ಟಮಿ, ಮಂಗಳವಾರ, ರಾಹುಕಾಲ, ಮದುವೆ ಆಗಬಾರದು. ಹೌದಾ? ಹಾಗಾದ್ರೆ ನನ್ನ ಸಖತ್ ಕಳ್ಳ ಮಗ ಹುಡ್ತಾನೆ. ಇದೇ ಒಳ್ಳೆ ಮುಹೂರ್ತ. ನನಗ್ ಭಯ, ಮದುವೆ ಬೇಡ, ಇವನ್ ಕಚ್ತಾನೆ. ನಾ ಕಚ್ಚಿದ್ರೆ ನೀನು ಕಚ್ಚುವಂತೆ ಸುಮ್ಕಿರೆ. ತಗಳ ತಾಳಿನ ಮಾಡ್ಸಾಯ ಲಗ್ನವ. ಕಣ್ಮುಚ್ಚೋಳೆ. ಕ್ರಾಂಬರಧರಂ ವಿಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಕಾತ್ಯಾಯನಿ ಚ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋ. ಕಣ್ಬಿಡಯ್ಯ. ಎಲ್ಲ ಏನ್ ಪತ್ತ ಇಲ್ಲ. ಅಯ್ಯೋ ರಾಮ, ನಾನು ಹಾರ ತೋರಷ್ಟರಲ್ಲಿ ಅವಳು ಹಾರಿ ಹೋಗ್ಬಿಟ್ಟಾರೆ. ಎಲ್ಲಿ ಹೋಯ್ತಲ್ಲಪ್ಪ ಅದು ಅಲ್ಲಿ. ಸುಬ್ಬಿ ತಿಂತಾರಿ. ನೀ ಇಲ್ಲಾರ ಸುಬ್ಬಿ. 22 ಸುಬ್ಬಿ. ಅಯ್ಯೋ ಸುಬ್ಬಿ. 22 16. ನನ್ನ ಕತ್ತೆ ಗಂಟಾಕ್ಬಿಟ್ಟು ಮೆತ್ಕೆ ನೀ ಊರ್ಗೊಂಡು ಬಂದ್ಬಿಟ್ಯಾ? ಮತ್ತೆ ಕಂಡು ಕಳ್ಳಿಂದ್ರಾಗಕ್ಕೆ ಯಾರಾಸೆ ಪಡ್ತಾರೆ? ಅಂದ್ರೆ ಕಳ್ಳಂಗೆ ಎಂಟ್ರೆ ಸಿಗೋಕ್ಕಿಲ್ವಾ? ಸಿಕ್ಕಕ್ಕೆ ಇಲ್ಲ. ಅಯ್ಯೋ ನನ್ ಕಳ್ಳುವಂತ ಇಲ್ಲೇ ನಿಂತೋಯ್ತದಲ್ಲಪ್ಪ. ಅದ್ಯಾಕೆ? ಬಿಟ್ಬಿಡು ನಿನ್ ಕಸಬ್ನ, ನಾನೇ ಆಯ್ತೀನಿ ಲಗ್ನನ. ಹಂಗಂತೀಯ? ಕೈನ ಯಾಕೆ? ಪ್ರಮಾಣ ಮಾಡಕ್ಕೆ. ಇವತ್ತಿಂದ ನಾನು ನನ್ ಕಳ್ ಕಸಬ್ನ ಬಿಟ್ಟೆ. ಮದ್ವೆ ಯಾವಾಗ? ಈಗಲೇನೆ. ತಾಳಿ ಪುರೋಹಿತ ಎಲ್ಲ ಸಿದ್ಧ. ನಡಿ ಮತ್ತೆ. ಎತ್ತ ಗಂಟನ. ನಮ್ಮ ನಾಯಕರು ಅನ್ನದ ಮುಖ ನೋಡಿ 4 ದಿನವಾಯ್ತು. ಅವ್ರ ಜೊತೆಯಲ್ಲಿದ್ದಿದ್ರೆ ನಗ್ತಾ ನುಡಿತಾ ಹೊಟ್ಟೆ ತುಂಬಿಸಿ ಬಹು ಖುಷಿ ಮಾಡ್ತಿದ್ರು. ನನಗೂ ತುತ್ತು ಗಂಟಲಲ್ಲಿ ಹಿಡಿತಾನೇ ಇಲ್ಲ. ಆ ಪುಣ್ಯಕಿತ್ತಿ ಬಂದು ನೋಡು, ನಮ್ಮ ನಾಯಕರು ದಿನಕ್ಕೂ ಸವಿತಾನೇ ಅವ್ರೆ. ಇದು ಕೊನೆಗೆ ಎಲ್ಲಿಗೋಗಿ ಮುಟ್ತದ? ಏನಮ್ಮ? ಚೆಲ್ವಿ, ಏನಾಯ್ತಮ್ಮ? ಚೆಲ್ವಿ, ಏನಮ್ಮ? ಬೇಡ, ಅವನ ಮೇಲೆ ಆಸೆ ಬಿಟ್ಟು ಬಿಡ್ತೀನಿ. ಅವನ್ ಬದುಕಿರ್ಬೇಕು, ಅವನ್ ಚಂದಾಕಿರ್ಬೇಕು. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಏನಾಯ್ತು ರಂಗನ್ಗೆ? 4-5 ದಿನದಿಂದ ಅನ್ನ ನೀರು ಎಂದು ಕೊರುತ್ತವನೆ. ಯಾರು ಹೇಳಿದ್ರು ಕೇಳಂಗಿಲ್ಲ. ನೀನು ಮನಸ್ಸು ಮಾಡಿದ್ರೆ ಸರಿ ಹೋಯ್ತದೆ. ರಂಗ, 4 ದಿನದಿಂದ ಉಪವಾಸ ಇದೆಯಂತಲ್ಲ, ಯಾಕೆ? ಏನೋ ಬೇಕಾಗಿಲ್ಲ, ಹಾಗೆ ಇದ್ದೀನಿ. ಏನೀಗ? ಇದರಿಂದ ನಿಮ್ಮವ್ರಿಗೆಲ್ಲ ಎಷ್ಟು ಸಂಕಟ ಆಗ್ತಾ ಇದೆ ಅಂತ ಗೊತ್ತಾ? ನಮ್ಮವ್ರಿಗೆ ತಾನೆ, ನಿನಗಲ್ವಲ್ಲ. ಚೆಲುವೆ ಹೇಳಿದ ತಕ್ಷಣ ನಂಗೂ ಹಾಗೆ ಆಯ್ತು. ಅಂದ್ರೆ ನಾನು ಹಸ್ಕೊಂಡಿದ್ರೆ ನಿನಗೆ ಸಂಕಟ ಆಗುತ್ತೆ ಅಲ್ಲ? ಹೌದು, ನಿಜವಾಗಿ ಸತ್ಯವಾಗಿ. ಹಾಗಾದ್ರೆ ಕೇಳು ಗಂಗಾ, ನೀನು ನನ್ನವಳಾಗೋವರೆಗೂ ನಾನು ಏನೂ ತಿನ್ನಲ್ಲ, ಒಂದ್ ತೊಟ್ಟು ನೀರನ್ನು ಬಾಯಿಗೆ ಹಾಕೋದಿಲ್ಲ. ಹೀಗೆ ಉಪವಾಸ ಇದ್ದು ಪ್ರಾಣ ಬಿಟ್ಬಿಡು.
ರಂಗ, ಯಾಕೆ ಯಾಕೆ? ನಾನ್ ಕೇಳಿದ್ ಒಂದು ಒಡವೆನ ನೀನ್ ತಂದು ಕೊಟ್ರೆ. ಒಡವೆ? ಒಂದು ಒಡವೆ? ಎಷ್ಟು ಬೇಕಾದ್ರೂ ಕೇಳು, ಎಂಥ ಒಡವೆ ಬೇಕಾದ್ರೂ ಕೇಳು. ನನಗ್ ಬೇಕಾಗಿರೋದು ಒಂದೇ ಒಡವೆ. ಯಾವುದದು? ಶ್ರೀಕೃಷ್ಣ ಪರಮಾತ್ಮನ ಕೊರಳಲ್ಲಿರೋ ಕೌಸ್ತುಭ ಮಾಲೆ. ಕೌಸ್ತುಭ ಮಾಲೆ? ಶ್ರೀಕೃಷ್ಣ ಅವನ್ ಹೇಳ್ತಿದ್ದಾನೆ. ಅದು ನಿನ್ ಸಾಮರ್ಥ್ಯ. ಹುಡುಕ್ಬೇಕು. ಹುಡುಕದವರಿಗೆ ಸಿಕ್ಕಿದ್ದಾನೆ. ಹೌದಾ? ಹೌದು. ಸರಿ, ಅವನ್ ಎಲ್ಲೇ ಇರಲಿ, ಎಷ್ಟೇ ಕಷ್ಟವಾಗಿ ಹುಡುಕ್ತೀನಿ, ಕೌಸ್ತುಭ ಮಾಲೆ ತರ್ತೀನಿ. ಆದ್ರೆ ನಾನು ಬರೋವರೆಗೂ ನೀನು ಮಾತ್ರ ಇಲ್ಲಿಂದ ಕದಲಬಾರ್ದು. ಇಲ್ಲ, ತಗೋ. ಶಿಲ್ಪಿ. ಯಾರು? ರಂಗ. ಕೃಷ್ಣ ಎಲ್ಲವನು. ಯಾರು? ಅದೇ ಆ ಕೃಷ್ಣ. ಅವನ ಮನೆ ಹಾಳಾಯ್ತು. ಅವನ ಕೆಲಸ ಬಿಟ್ಟು 6 ತಿಂಗಳಾಯ್ತು. ನಾನ್ ಕೇಳ್ತಿರೋದು ಈ ಕೃಷ್ಣನ್. ಕೃಷ್ಣ ಪರಮಾತ್ಮನ್ನೇ. ಹೌದು. ನಾನವನ್ ನೋಡ್ಲೇಬೇಕು. ಇಲ್ಲಿ ಇರ್ತೀನಿ ಬಾ ಅಂತ ಹೇಳಿದ್ದ. ಅಲ್ಲ ಕಣಯ್ಯ, ನಾನು ಕರೆದರೆ ಆ ಕೃಷ್ಣ ಬರೋದಾದ್ರೆ ನನಗೆ ಯಾಕೆ ಬೇಕಿತ್ತ ಯಾಗಿ ಕಲ್ಲು ಕುಟ್ಟಿ ಕೈ ನೋಯಿಸ್ಕೊಳ್ಳೋದ್ ಕಸುಬು? ಈ ವಿಗ್ರಹ ತುಂಬಾ ಮುದ್ದಾಗಿದೆ. ಈ ಸುತ್ತಿಗೆ ನಾನ್ ಬಹಳ ಹೆಸರುವಾಸಿ. ಇರಬೇಕು. ಸಾಧಾರಣವಾದ ಮನುಷ್ಯರಿಗೆ ಇಂಥ ರೂಪ ಇರೋಣ ಅಂದ್ರೇನು? ಎಲ್ಲಾರುಂಟೆ. ಇಷ್ಟು ಸುಂದರವಾಗಿ ವಿಗ್ರಹನ ಕೆತ್ತಿರಬೇಕಾದ್ರೆ ಆ ಕೃಷ್ಣನ್ನ ನೀನ್ ನೋಡಿರ್ಲೇಬೇಕು. ಹೌದೌದು. ಹಾಗಾದ್ರೆ ತೋರ್ಸು. ಅಯ್ಯ ನೋಡು, ಈ ಕೆತ್ತನೆ ಕೆಲಸಕ್ಕೆ ಒಬ್ಬ ಗುರು ಬೇಕು, ಓದೋದಕ್ಕೂ ಒಬ್ಬ ಗುರು ಬೇಕು. ಹಾಗೆ ನಿನ್ನ ಕೃಷ್ಣನ್ ತೋರ್ಸೋದಕ್ಕೆ ಒಬ್ಬ ಗುರು ಬೇಕೇ ಬೇಕು. ಶಿಲ್ಪಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಕೃಷ್ಣನ್ ತೋರ್ಸು, ಇಲ್ಲ ಗುರುನ್ ತೋರ್ಸು. ಇಲ್ಲ ಅಂದ್ರೆ ಅಯ್ಯೋ ಬಿಟ್ಬಿಡು, ಕೃಷ್ಣ ತೋರಿಸ್ತೀನಿ. ಬಿಟ್ಬಿಡು, ಕೃಷ್ಣ ತೋರಿಸ್ತೀನಿ. ಅಯ್ಯೋ ಅಯ್ಯ ಮಹಾನುಭಾವ, ನೀನ್ ಸ್ವಲ್ಪ ಆಚೆ ಇರ್ತೀಯಾ? ಯಾಕೆ? ನೋಡು, ನಾನು ಏಕಾಂಗಿ ಆಗಿ 2 ಗಳಿಗೆ ಕಣ್ಣು ಮುಚ್ಕೊಂಡು ಮೂಗಿಡ್ಕೊಂಡು ಅವ್ನು ಧ್ಯಾನ ಮಾಡಿದ್ರೆ ಅವನು ಬಂದೇ ಬರ್ತಾನೆ. ಬಂದು ಕೂಡಲೇ ಕೃಷ್ಣ ಅಂತ ಕೂಗ್ತೀನಿ, ನೀನು ಬಂದು ಬಿಡು. ಆಮೇಲೆ ಅವನುಂಟು, ನೀನುಂಟು. ಅಷ್ಟು ಮಾಡು. ಅಯ್ಯೋ, ಏನಾದ್ರೂ ಮೋಸ ಮಾಡ್ತೀಯೋ ಮುಖಕ್ಕೆ ತಗೊಳ್ತೀನಿ. ಇಲ್ಲ ಕೃಷ್ಣ ಕೃಷ್ಣ ಕೃಷ್ಣ. ದೇವರೇ ಬದುಕ. ಕಳ್ಳಪರ್ಮ, ತಪ್ಪಿಸ್ಕೊಂಡು ಓಡೋಗ್ತೀಯನು? ಅಯ್ಯೋ ಅಯ್ಯೋ, ಇಬ್ರು ಹೇಳಿದ್ದಲ್ಲಪ್ಪ. ಯಾರೋ ಅದು ಒಳಗೆ ಎಳಿತಿರೋದು? ಅವನೇ ಕೃಷ್ಣ, ಸಾಕ್ಷಾತ್ ಕೃಷ್ಣ ಅವನೇ. ನಿಜವಾಗ್ಲೂ? ಹೌದು ಹೌದು, ನಿಮ್ಮ ಪ್ರಾಣಿ ಹೌದು. ಒಳಗವನೇ. ಕೃಷ್ಣ 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 ಕೃಷ್ಣ. ಶಿಲ್ಪಿ ಕೈ ಕೊಟ್ಟ.
ಕೃಷ್ಣ, ನೀನೇನಷ್ಟು ಸುಲಭದಲ್ಲಿ ಸಿಗೋ ಹಾಗೆ ಕಾಣಲಿಲ್ಲ. ನಿನ್ನ ಹೇಗೆ ಹುಡುಕ್ಲಿ? ಯಾರನ್ನ ಕೇಳಲಿ? ರಂಗ, ಶಿಲ್ಪಿ ಹೇಳಿಲ್ವೇ, ಕೃಷ್ಣನ್ ತೋರ್ಸೋಕೆ ಒಬ್ಬ ಗುರು ಬೇಕೇ ಬೇಕು. ಗುರು. ಆದರೆ ಅವನು ಎಲ್ಲಿರ್ತಾನೆ? ಹೇಗಿರ್ತಾನೆ? ಏನಂದೆ ಹೊತ್ತಿನ ಮಗನೇ? ಏನ್ ಗುರುಗಳೇ, ದೇವ್ರನ್ನ ಕಾಣೋದು ಹೇಗೆ ಅಂತ ಕೇಳಿದ್ರೆ ಹೀಗೆ ಈ ಹೊಳೆಗೆ ಜಾರ್ಸ್ ಒತ್ತು ಬಿಡದೆ ನನಗೆ ಜಯ ಬರೋಲ್ಲ ಗುರುಗಳೇ. ಝಾಡಿಸಿ ಒದಿಯೋದು ಗುರು ಧರ್ಮ, ಈಜಿಕೊಂಡು ಈಚೆ ಬರೋದು ಶಿಷ್ಯನ ಕರ್ಮ. ಇದೇ ಪರಮಾರ್ಥದ ಮರ್ಮ. ಅರ್ಥ ಆಯ್ತೇನೋ ಅಯೋಗ್ಯ ಮುಂಡೇನೆ? ರಾಧೆ ಜೈ ಜೈ ಕೃಷ್ಣ, ರಾಧೆ ಕೃಷ್ಣ ರಾಧೆ 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 ಜೈ ಜೈ ಕೃಷ್ಣ. ರಾಧೆ ಬನ್ನಿ, ಪಾದ ಕಟ್ಟಿದ್ದೆ. ಈಗ ಪಾದ ಬೆಳೆಸ್ಬೇಕು, ಪಾದ ಬೆಳೆಸ್ಬೇಕು ನಾನು ನೋಡಿಯ. ಒಪ್ಪಿಸ್ಕೊಳ್ಳಿ ಬುದ್ಧಿ. ರಾಧೆ ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ. राधे कृष्ण राधे कृष्ण जय जय 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 कृष्ण ಭಂಡ ಮುಂಡೆವಾ, ಹೆಂಡ ಬೇಕು ಕೆಂಡ ಬೇಡವಾ? ತಿನ್ರೋ ತಿನ್ರೋ. ತಪ್ಪಾಯ್ತು ಗುರುಗಳೇ, ಆಗಲ್ಲ. ನಮ್ಮನ್ನು ಕ್ಷಮಿಸ್ಬಿಡಿ ಗುರುಗಳೇ, ಕ್ಷಮಿಸ್ಬಿಡಿ. ಗುರು ಹಾಗೆ ನಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಅವನ ಹೆಸರು ಹೇಳಿ ಹೆದರ್ಕೊಳ್ಳೋ ಜನರು ಹೇಳಿ ತಿಂತಿರಲ್ಲ. ನಿಮ್ಮ ಹಂದಿ ಜನ್ಮ ಹಳೆ ಜೋಡ್ನಲ್ಲಿ ಪಡಿಯ
ತಪ್ಪಾಯ್ತು, ಮಹಾಪರಾಧವಾಯ್ತು. ತಪ್ಪಾಯ್ತು ಗುರುಗಳೇ, ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ರಾಧೆ ಕೃಷ್ಣ, ಜಯ ಜಯ ಕೃಷ್ಣ. ಗುರುಗಳೇ ಹೌದು, ನೀವೇ ಗುರುಗಳು. ಹೌದು, ನಾನು ಗುರು, ನೀನು ಶಿಷ್ಯನಾಗಬೇಕು. ಹೌದು. ಯಾಕೆ ಯಾಕೆ ಯಾಕೆ? ಶ್ರೀ ಕೃಷ್ಣನ್ ನೋಡ್ಬೇಕು. ತೋರ್ಸೋಣ. ಯಾವಾಗ ತೋರಿಸ್ತೀರಿ? ನನಗಿಷ್ಟ ಬಂದಾಗ ಆಗ್ಬಹುದು. ಆದರೆ ನನ್ನ ಶಿಷ್ಯನಾಗೋಕೆ 2 ನಿಬಂಧನೆಗಳಿವೆ. ಒಂದು, ಎದುರು ಮಾತನಾಡದೆ ನಾನು ಹೇಳಿದ ಹಾಗೆಲ್ಲ ಕೇಳಬೇಕು. ಆಗ್ಬಹುದು. 2, ನಿನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಡ್ಬೇಕು. ನನ್ನ ಹತ್ರ ಇರೋದಿಷ್ಟೇ. ಏಯ್, ಇದನ್ನ ಹಣ್ಣವನು ಕೊಟ್ಬಿಡು. ಹೋಗೋ. ಏಯ್, ಇದನ್ನ ಹೆಂಡದವನು ಕೊಟ್ಬಿಡು. ಜೈ ಜೈ ಕೃಷ್ಣ, ಜೈ ಜೈ ಕೃಷ್ಣ, ಜೈ ಜೈ ಕೃಷ್ಣ. ಇನ್ನೇನು ಇಲ್ವೋ? ಇನ್ನೇನು ಇಲ್ಲ. ಕುದುರೆ. ಏಯ್, ಇದನ್ನ ತಗೊಂಡು ಹೋಗಿ ಆ ಕುಲಿಮೆಯನ್ನು ಕೊಟ್ಬಿಡು. ಏಯ್, ದಟ್ಟ ಮುಂಡೆ ಇದೆ. ಏನ್ ತಿರುಗಿ ಹಿಂದಕ್ಕೆ ನೋಡ್ತಾ ಇದೀಯ? ನಡಿ ಮುಂದಕ್ಕೆ. ರಾಧೆ 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 ಕೃಷ್ಣ, ಜಯ ಜಯ ಕೃಷ್ಣ, ರಾಧೆ ಕೃಷ್ಣ, ಜಯ ಜಯ ಕೃಷ್ಣ, ರಾಧೆ ಕೃಷ್ಣ, ಜಯ ಜಯ ಕೃಷ್ಣ. ರಾಧೆ ಕೃಷ್ಣ, ಜಯ ಜಯ ಕೃಷ್ಣ. ಏ ಗೋವಿಂದ, ಗುರುಗಳೇ. ಎಲೆ ಎತ್ತೋ. ಇರು, ನೀನು ಬೇಡ. ಹೇ ರಂಗ, ನೀನ್ ಎಲೆ ಎತ್ತೋ. ನಾನೇ ಎಂಜಲಲ್ಲೇ ಎತ್ತೋದ? ಓಹೋ, ನೀನು ಮಹಾರಾಜನ ಮೊಮ್ಮಗ ಚಕ್ರವರ್ತಿ, ಎಂಜಲಲ್ಲೇ ಎತ್ತೋದೆ? ಏ ದುರಹಂಕಾರದ ದುಷ್ಟ ಮುಂಡೆ ಇದೆ. ಎಲೆ ಆಮೇಲೆ ಎತ್ತುವಿಯಂತೆ. ಈಗ ಮೊದಲು 2 ಪಂಕ್ತಿ ಎಲೆ ಮೇಲೆ ಉರುಳ್ಕೊಂಡು ಈ ಕಡೆ ಬಾ. ಎಂಜಲೆಲೆ ಮೇಲೆ ಉರುಳೋದ? ಹೌದು. ನನ್ನ ಶಿಷ್ಯನಾಗೋಕೆ 2 ನಿಬಂಧನೆಗಳಿವೆ. ಒಂದು, ಎದುರು ಮಾತನಾಡದೆ ನಾನು ಹೇಳಿದ ಹಾಗೆಲ್ಲ ಕೇಳಬೇಕು. ಏಯ್, ಯಾಕೋ ನಿಲ್ಲಿಸ್ಬಿಟ್ಟೆ? ಇನ್ನೂ 4 ಕೆಲೆ ಉಳಿದಿದೆ. ಪುನಃ ಈ ಕಡೆಯಿಂದ ಆ ಕಡೆ ಉರುಳ್ಕೊಂಡು ಹೋಗು. ಸಿಕ್ಕಿದಾಗ ಆಡ್ಸೋದಕ್ಕೊಬ್ಬ ಸಿಕ್ಕಿದ್ದಾನೆ ಅಂತ ತಿಕ್ಕಲಾಗ ಆಡ್ತೀನಲ್ಲ. ನನ್ನ ಮೇಲೆ ಎದುರಲ್ಲೇ ಇರ್ತೀರಾ? ಹೇಳಿ ಕೇಳ್ತೀನಿ ತಪ್ಪಿಕೊಂಡು ಈಗ ದುಂಡಾವೃತ್ತಿ ಮಾಡ್ತೀಯಾ? ಹೋಗು, ನಿನ್ನ ಕೃಷ್ಣನ್ ತೋರ್ಸಲ್ಲ. ಅದು ನಿನ್ ಸಾಮರ್ಥ್ಯ. ಹುಡುಕ್ಬೇಕು. ಹುಡುಕದವರಿಗೆ ಸಿಕ್ಕಿದ್ದಾನೆ. ಸರಿ, ಅವನು ಎಲ್ಲೇ ಇರಲಿ, ಎಷ್ಟೇ ಕಷ್ಟವಾಗಿ ಕೌಸ್ತುಭ ಮಾಲೆ ತರ್ತೀನಿ. ಗುರುಗಳೇ, ತಪ್ಪಾಯ್ತು. ಹಾಳು ಕೋಪ ನನ್ನ ಕೈಯಲ್ಲಿ ಪಾಪ ಮಾಡಿಸ್ಬಿಡ್ತು. ಕ್ಷಮಿಸ್ಬಿಡಿ ದಮ್ಮಯ್ಯ, ಕ್ಷಮಿಸ್ಬಿಡಿ. ಹಾಗಾದ್ರೆ ಇನ್ಮೇಲೆ ನೀನು ಕೋಪನೇ ಮಾಡ್ಕೋಕೊಡುದು. ಕೋಪ ಮಾಡ್ಕೊಂಡ್ಯೋ
ತಕ್ಷಣ ನಮ್ಮ ಮಠ ಬಿಟ್ಟು ಹೊರಟೋಗ್ತಿರ್ಬೇಕು. ಆಗ್ಲಿ ಗುರುಗಳೇ, ಆಗ್ಲಿ. ಹಾಗಂತ ನೇತಾಡ್ತಿರೋ ಈ ನನ್ನ ಕಾಲುಗಳನ್ನ ಹಿಡಿದು ಪ್ರಮಾಣ ಮಾಡು. ಇಲ್ಲ ಗುರುಗಳೇ, ಇನ್ಮೇಲೆ ಕೋಪನೇ ಮಾಡ್ಕೊಡೋದು. ಈ ಮಾತಿಗೆ ತಪ್ಪಿದ್ರೆ ತಕ್ಷಣ ಮಠ ಬಿಟ್ಟು ಹೊರಟೋಗ್ತೀನಿ. ಹಾಳಾಗ್ ಹೋಗು, ಕ್ಷಮಿಸಿದ್ದೀನಿ. ಹೇ ಗೋವಿಂದ, ಗುರುಗಳೇ ನಡಿ ಸ್ನಾನ ಮಾಡ್ಕೊಂಬರೋಣ. ಅಯ್ಯಯ್ಯೋ ಹೆಣ್ಣು ಮಾಯೆ ರಾಧೆ ಕೃಷ್ಣ ಜಯ ಜಯ ಕೃಷ್ಣ ರಾಧೆ ಕೃಷ್ಣ ಜಯ ಜಯ ಕೃಷ್ಣ ರಾಧೆ ಕೃಷ್ಣ. ಕೂತ್ಕೋ. ದೊಡ್ಡ ಗಾಯ ಆಗಿದೆ. ಅಯ್ಯೋ ಹತ್ರ ಕೂತಿದ್ದಾನಲ್ಲೋ, ಅವಳು ಬಂದಿರೋದು ಅದಕ್ಕೇನೆ. ನೌಕೆ ಹರಿತಿದಾನಲ್ಲ. ಇನ್ನು ಏನಾಗುತ್ತೋ ಗುರುಗಳಿಗೆ ಹೇಳೋಣ ನಡೀರಿ. ರಾಧೆ ಕೃಷ್ಣ ಜೈ ಜೈ ಕೃಷ್ಣ. ರಾಧೆ ಕೃಷ್ಣ. ಕಟ್ಕೊಮ್ಮ. ಬುದ್ಧಿ ರಂಗ, ಅದ್ಬಿದೆ. ಅಪ್ಪ ಪೋಲಿ ಮುಂದೆ ಇದೆ. ಗುರುಗಳೇ, ನನ್ನ ಯಾಕೆ ಹೊಡಿತಾ ಇದ್ದೀರಿ? ನಾನೇನ್ ಮಾಡಿದೆ? ಏನು ಮಾಡಿದ್ಯಾ? ನನ್ನ ಶಿಷ್ಯನಾಗಿ ಮಠದಲ್ಲಿ ಇದ್ಕೊಂಡು ಒಂದು ಹೆಣ್ಣನ್ನ ಮುಟ್ಟಿ ಸರ್ಸಾಡ್ತಾ ಇದ್ಯಾ? ಆಕೆ ಹೆಣ್ಣು ಅನ್ನೋ ಭಾವನೆಯೇ ನನಗೆ ಬರಲಿಲ್ಲ. ಓಹೋ, ಆತ್ಮಜ್ಞಾನಿ, ಜೀವನ್ಮುಕ್ತ. ಹೆಣ್ಣಿಗೂ ಗಂಡಿಗೂ ನಿನ್ನಲ್ಲಿ ವ್ಯತ್ಯಾಸವೇ ಇಲ್ಲ ಅಲ್ಲ? ಅದೇನೋ ನನಗೆ ಗೊತ್ತಿಲ್ಲ. ಗಂಗಾ ಒಬ್ಬಳನ್ನ ಬಿಟ್ರೆ ನನಗೆ ಈ ಪ್ರಪಂಚದಲ್ಲಿ ಹೆಣ್ಣು ಅನ್ನೋವಳೇ ಇಲ್ಲ. ಗಂಗಾ ಯಾರವಳು? ನನ್ನ ಮೈ ಮನಸ್ಸೆಲ್ಲ ತುಂಬಿಕೊಂಡಿರೋದು. ಅವಳ ಪ್ರೀತಿ ಸಂಪಾದಿಸೋದಕ್ಕೆ ನಾನು ಕೃಷ್ಣನ್ ನೋಡ್ಬೇಕಾಗಿರೋದು. ರಾಧೇ ಕೃಷ್ಣ. ಅಯ್ಯೋ ಕಾಮುಕ ಮುಂಡೆದೆ. ಹೆಣ್ಣೊಬ್ಬಳ ಮಾಂಸಕ್ಕೆ ಆಸೆ ಪಟ್ಟು ಮೋಹ ಅನ್ನೋ ಮೇಹ ರೋಗದಲ್ಲಿ ಕುಳಿತಿರೋ ನೀನು ಕೃಷ್ಣನ್ ನೋಡ್ಬೇಕು? ಆಗೋಲ್ಲ, ಖಂಡಿತ ಆಗೋಲ್ಲ. ಗುರುಗಳೇ, ಕೈ ಮುಗಿತೀನಿ, ದಯವಿಟ್ಟು ಆ ಮಾತು ಮಾತ್ರ ಆಡಬೇಡಿ. ಆಡ್ತೀನಿ ಕಣೋ, ಆಡ್ತೀನಿ. ಆಹಾ, ಚಂಡಾಲಿ, ಆಡಬಾರದ ಆಟ ಆಡಿ ಆಗಲಾರದ ಕೆಲ್ಸಕ್ಕೆ ಕಳಿಸಿದಾಳಲ್ಲ ನಿನ್ನಂಥವನಿಗೆ ಕೃಷ್ಣನ್ ತೋರಿಸ್ಬೇಕು? ತೋರ್ಸಲ್ಲ. ಗುರು, ಕೊಟ್ಟ ಮಾತಿಗೆ ತಪ್ಪು ನಡೀತೀಯಾ? ನೀನು ಕೃಷ್ಣನ್ ತೋರಿಸ್ದೆ ಹೋದ್ರೆ ನೀನ್ ಸುಮ್ಮನೆ ಬಿಡೋದಿಲ್ಲ. ಕೋಪ ರಂಗ, ಪಾದ ಸಾಕ್ಷಿ, ಪ್ರಮಾಣ. ಮಠ ಬಿಟ್ಟು ಹೊರಟೋಗ್ತಿರ್ಬೇಕು. ಎಂಥ ಕೆಲಸ ಮಾಡಿಬಿಟ್ಟೆ ಗುರುಗಳೇ. ನನಗೆ ಕೋಪ ಹೋಗ್ಲಿಲ್ಲ. ಅಯ್ಯಯ್ಯೋ, ನನಗೆ ಕೋಪ ಹೋಗ್ಲಿಲ್ಲ.
ಮೆದುಳೇ ಮೆದುಳು. ಅವನ ಕೋಪ ಹೋಗ್ಲಿಲ್ಲ, ಅವನೇ ಹೊರಟೋದ, ಪೀಡೆ ಕಳೀತು. ಛೇ, ನಿಮ್ ಬುದ್ಧಿಗಷ್ಟು ಲದ್ದಿ ಹಾಕ. ಕೋಪ ಹೋಗ್ಲಿಲ್ಲ ಅಂತ ಅಳೋ ಒಂದು ಕೋಪ ಹೊರಟೇ ಹೋಗಿರುತ್ತೆ ಕಣ್ರು. ರಂಗ ನನಗಿಂತ ದೊಡ್ಡವನು, ಅದಕ್ಕೆ ನನ್ನೇ ಬಿಟ್ಟು ಹೊರಟೋದ. ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ. ಬೆಟ್ಟ, ಇವತ್ತು ನನ್ನ ಕೈಗೆ ಸಿಕ್ಕು ಬಿದ್ದೆ. ಬೇಡ ಬೇಡ ಕಣ, ಬೇಡಪ್ಪ. ಬೆಟ್ಟ, ನನಗೆ ಕೋಪ ಬರಲ್ಲ, ಯಾಕೆ ಸುಮ್ಮನೆ ನನ್ನ ಹೊಡಿತಿ? ಇವತ್ತು ನಿನ್ನ ಕೈಲಿ ಏನೂ ಆಗಲ್ಲ, ಅದಕ್ಕೆ ಕೋಪ ಬರಲ್ಲ. ಅವತ್ತು ರಂಗ, ನಾನು ಕಟ್ಟಾಗಿ ಸುಡಬೇಕು ಅಂತಿದ್ದಲ್ಲ ಅವತ್ತು. ಸುಡ್ಲಿಲ್ವಲ್ಲ? ನಾನು ಸುಡ್ತೀನಿ. ಇಲ್ದೆ ಹೋದ್ರೆ ನಮ್ಮಪ್ಪನ ಮಗನಾಗಲ್ಲ ನಾನು. ಬೆಟ್ಟ, ಬೆಟ್ಟ, ಏನಾಯ್ತು? ಹಾವು ಕಡಿತು. ಅಯ್ಯೋ, ನನ್ ಬೇರೆ ಕಟ್ ಹಾಕಿದ್ಯಾ? ನಾನು ಏನ್ ಮಾಡ್ಲೋ? ಅಯ್ಯೋ, ನೀರು ಬೆಟ್ಟ, ಬೆಟ್ಟ, ಬೆಟ್ಟ. ನೀನ್ ನನ್ ಸುಡ್ಬೇಕು ಅಂತ ಬಂದೆ, ಆದ್ರೆ ಈಗ ನಾನೇ ನೀನ್ ಸುಡ್ಬೇಕಾಯ್ತಲ್ಲೋ. ಗುರುಗಳೇ, ನೀವು ನಿನ್ನ ಬಿಟ್ಟಿರಲಾರದೆ ಅಟ್ಟಿಸ್ಕೊಂಡು ನಾನೇ ಬಂದಿದ್ದೀನಿ, ನೋಡಿದ್ಯಾ? ನೀವೇ ಬಂದ್ರ ಗುರುಗಳೇ? ನನ್ನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿನಾ? ಹೊಟ್ಟಿನ್ ನೋಡೋ ಮುಖದ ಮೇಲೆ ಯಾಕೋ ಅನುಮಾನವೇನೋ? ಗುರುಗಳೇ, ರಾಧೆ ಕೃಷ್ಣ, ರಾಧೆ ಕೃಷ್ಣ. ಯಾಕೋ ಹೆಣಕ್ಕೆ ಬೆಂಕಿ ಹಾಕಿ ಹೆಂಗದ್ರ ಹಾಗಳ್ತಿದ್ದೆ? ಗುರುಗಳೇ, ಸಾವು ಎಷ್ಟು ವಿಚಿತ್ರ. ಅರಗಳಿಗೆಲ್ಲಿ ನನ್ನ ಬದಲು ಬೆಟ್ಟ ಸತ್ನಲ್ಲ. ನೀನು ನೆಗೆದು ಬಿದ್ದು ಹೋಗಬೇಕಾಗಿತ್ತು. ನಾವಾಗಿ ಸಾಯೋದು ಪಾಪ ಆಗಲ್ವಾ? ಭಾರಿ ಕಳ್ಳ ನೀನು ಅಲ್ವೋ? ಸತ್ರ ಕಾಟ ಕಳೀತು. ಬದುಕೇ ಇರೋ ಹಾಗಿದ್ರೆ ಏನೋ ಮಾಡಬೇಕು. ಏನ್ ಮಾಡ್ಬೇಕು ಗುರುಗಳೇ? ಹಿಡಿದ ಛಲಾನ, ಒಳ್ಳೆ ಗುರಿನ ಸಾಧಿಸೋ ಪ್ರಯತ್ನ ಮಾಡಬೇಕು. ಹಾಗಾದ್ರೆ
ಕೃಷ್ಣನ್ ನೋಡೋದು ಹೇಗೆ ಹೇಳಿ? ಕೋಪಾನೇ ಗೆದ್ದವನಿಗೆ ಇದು ಯಾವ ಲೆಕ್ಕವೋ ನೋಡು. ಕರ್ಮ ಪರ್ವತಾನ ದಾಟಬೇಕು, ಮೋಕ್ಷ ಪರ್ವತಾನ ಹತ್ತಿ ಕೃಷ್ಣ ಅಂತ ಕರಿಬೇಕು. ಅಷ್ಟೇ ಸಾಕು. ಅರ್ಥವಾಗ್ಲಿಲ್ವಲ್ಲ ಗುರುಗಳೇ? ಸರಿ, ಸುಲಭವಾದ ದಾರಿನೇ ಹೇಳ್ತೀನಿ. ನೇರ ಉತ್ತರಕ್ಕೆ ಹೋಗು, ಕರಿ ಬೆಟ್ಟ ಸಿಕ್ಕುತ್ತೆ, ಹತ್ತಿ ಇಳಿ. ಇನ್ನೂ ಮುಂದೆ ಹೋದ್ರೆ ಬಿಳಿ ಬೆಟ್ಟ ಸಿಕ್ಕತ್ತೆ, ಅದರ ತುದಿಗೇರಿ ಕೃಷ್ಣ ಅಂತ ಕರೆ. ನೋಡು ರಂಗ, ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ತೆಗಿಲೇಬಾರದು. ಇಲ್ಲ ಗುರುಗಳೇ. ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ. ರಾಧೇ ಕೃಷ್ಣ, ರಾಧೇ ಕೃಷ್ಣ. ರಂಗ, ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆಯಲೇಬಾರದು. ಇಲ್ಲ ಗುರುಗಳೇ, ಖಂಡಿತ ಹಿಂದಕ್ಕೆ ತೆಗೆಯಲ್ಲ.
ಕೃಷ್ಣ ಕೃಷ್ಣ ಏನಪ್ಪ ಏನು ಹೇಳೋದು ಮನೇಲಿಲ್ಲ, ಹೇಳಬೇಕು ಅಂತಲೇ ಅನ್ನಿಸ್ಲಿಲ್ಲ ಸ್ವಾಮಿ. ಒಳ್ಳೆ ಮನುಷ್ಯ. ಸರಿ, ಇಷ್ಟು ನಾನು ನೋಡ್ಕೊಂಡ್ ಬಂದ್ಬಿಟ್ಟಲ್ಲ, ಯಾಕೆ? ಏನೂ ಇಲ್ಲ, ನಿನ್ನ ನೋಡ್ಬಿಟ್ನಲ್ಲ ಸ್ವಾಮಿ. ಏ ಕಳ್ಳ, ಸುಳ್ಳು ಹೇಳ್ತೀಯಾ? ಕೆಲ್ಸ ಇಲ್ದ ನಾನು ಯಾರು ನೋಡಕ್ ಬರಲ್ಲ ಅಪ್ಪ. ನಿಜ ಸ್ವಾಮಿ. ಹಾಗಾದ್ರೆ ಏನ್ ಬೇಕು ಕೇಳು. ನನಗೇನು ಬೇಡ, ನನ್ನ ಗಂಗೆಗೆ ನಿನ್ನ ಕೌಸ್ತುಭ ಮಾಲೆ ಬೇಕಂತೆ. ಓ, ಭಾರಿ ಧಾರಾಳಕಾರ. ನನ್ಗೇನೋ ಕೊಡ್ಬೇಕು ಅಂತ ಆಸೆ, ಆದ್ರೆ ಇದನ್ನ ನನ್ನ ಮೈಯಿಂದ ತೆಗಿಯಕ್ಕಾಗಲ್ಲ. ಈ ವಿಷಯನ ನೀನೇ ಅಲ್ಲಿಗೆ ಬಂದ ಅವಳಿಗೆ ಹೇಳ್ಬಿಡಪ್ಪ. ಅಯ್ಯೋ, ನಾನು ಸ್ಥಿರ ನಡಿಯಕ್ಕಾಗಲ್ಲಪ್ಪ. ನನ್ನಪ್ಪ ಎಲ್ಲಾದ್ರೂ ಉಂಟೆ, ಈ ಪಾದಗಳನ್ನ ನೋಯಿಸ್ತೀನಿ. ಚೇಚೆ, ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ. ನನ್ನೇ ಹೊತ್ಕೊಂಡು ಹೋಗ್ತೀಯ, ಅದಷ್ಟು ಸುಲಭ ಅಲ್ಲ. ನಾನು ಹೊತ್ಕೊಂಡು ಹೋಗಲ್ಲ, ನನ್ನ ಕೈಲಾಗತ್ತೆ. ಸರಿಯಪ್ಪ, ಹಾಗೆ ಮಾಡು. ಯಾಕಪ್ಪ ಆಗೋಲ್ವೇ? ತಪ್ಪಾಯ್ತು ಸ್ವಾಮಿ, ನಾನು ಹೊರಬಲ್ಲೆ, ನನ್ನಿಂದ ಸಾಧ್ಯ ಅಂತ ಅಂದುಬಿಟ್ಟೆ. ನೀನು ಮನಸ್ಸು ಮಾಡದೆ ಯಾವುದು ಸಾಧ್ಯ ಇಲ್ಲ. ಓಹೋ, ನಿನ್ ಗುಡ್ ಗೊತ್ತಾಗೋಯ್ತು. ಸರಿ, ಹೀಗೆ ಕೃಷ್ಣ. जय जय कृष्ण राधे कृष्ण राधे कृष्ण जय जय कृष्ण राधे कृष्ण राधे कृष्ण राधे 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 कृष्ण राधे कृष्ण. ಹೇ ಗೋಸಾಯಿ, ಇದು ದರೋಡೆಕೋರರ ಜಾಗ. ಯಾಕೆ ಚುಚ್ಚಾಕ್ ಕುಳಿತಿದ್ಯಾ ಇಲ್ಲಿ ಬಂದು? ದರೋಡೆಕೋರರು ನನಗೇನೋ ಮಾಡ್ತಾರೆ. ನಾನು ರಂಗನ ಗುರು ಕಣೋ. ರಂಗ ನನ್ನ ಶಿಷ್ಯ. ರಂಗ ಕೃಷ್ಣ ದೇವರನ್ನೇ ಹೊತ್ಕೊಂಡ್ಬರ್ತಿದ್ದಾನ್ ಕಣೋ. ರಂಗ ಕೃಷ್ಣ ದೇವ್ರ ಹೊತ್ಕೊಂಡ್ಬರ್ತಾವನ. ರಾಧೆ ಕೃಷ್ಣ ರಾಧೆ. ಹೇಳ್ತಿರೋದು ನಿಜವೇ? ಹೌದು ಗಂಗವ್ವ, ರಂಗನ್ ಗುರುಗಳೇ ಹೇಳಿದ್ರಂತೆ. ಯಾರು ಬರೋದನ್ನೇ ಕಾಯ್ತಾ ಪಂಪಾರ್ತಿ ಕೊಳ್ಳತ್ತವ ಪೂಜೆಗೆಲ್ಲ ಸಿದ್ಧ ಮಾಡ್ಕೊತಿದ್ರಂತೆ. ಹಾಗಾಗಕ್ ಸಾಧ್ಯವೇ ಇಲ್ಲ. ಕೃಷ್ಣನೇ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಚೆಲುವೆ, ಇದು ನನ್ನ ಧರ್ಮದ ಪ್ರಶ್ನೆ. ರಂಗ ಬರೋಕ್ ಮುಂಚೆ ನಾನು ಹೋಗಿ ಗುರುಗಳಿಗೆ ಶರಣಾಗ್ಬೇಕು. ಅವರೊಬ್ಬರೇ ನನಗೆ ದಾರಿ ತೋರಿಸ್ಬೇಕು. ಅವರೊಬ್ಬರೇ ದಾರಿ ತೋರಿಸ್ಬೇಕು. राधे कृष्ण राधे कृष्ण जय जय कृष्ण. ಇಷ್ಟು ನನ್ನ ಭಾಗ್ಯ ಮುಗಿತು. ಇದೇ ಕೃಷ್ಣನಿಚ್ಛೆ. ಅದಕ್ಕೆ ಬರ್ತು. राधे कृष्ण राधे कृष्ण जय जय कृष्ण जय जय कृष्ण जय 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 कृष्ण राधे 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 कृष्ण जय जय
ಬಾವಾ ಬಾ ತಾಯಿ. ನೀನು ಆಸೆ ಪಟ್ಟ ಕೌಸ್ತುಭ ಮಾಲೆನ ಶ್ರೀಕೃಷ್ಣನ ಸಮೇತ ತಂದಿದ್ದೀನಿ. ನನ್ನ ಆಶೀರ್ವಾದ ಮಾಡದೆ ಹೋಗ್ತಿದ್ದೀಯಲ್ಲ, ಏನಮ್ಮ ಇದು? ರಂಗ ರಂಗ, ನಾನು ಎಂಥ ವಿವೇಕಿ! ಆ ಭಗವಂತನ್ನೇ ಭೂಮಿಗೆ ತಂದ ನಿನ್ನ ನರೋಡಿ ರಂಗ ಅಂತಲೇ ತಿಳ್ಕೊಂಡಲ್ಲಪ್ಪ ನಾನು. ನನ್ನನ್ನು ಕ್ಷಮಿಸ್ಬಿಡಪ್ಪ, ನನ್ನನ್ನು ಕ್ಷಮಿಸ್ಬಿಡ. ಆ ಯೋಗ್ಯತೆ ನನಗಿಲ್ಲಮ್ಮ. ನನ್ನನ್ನ ಈ ಸ್ಥಿತಿಗೆ ತಂದ ನಿನ್ನ ಪಾದ ಧೂಳಿ ಸದಾ ನನ್ನ ತಲೆ ಮೇಲಿರಬೇಕು. ಕೃಷ್ಣ, ರಾಧೆ ಕೃಷ್ಣ. ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ರಂಗ, ನಿಂಗೆ ಕೌಸ್ತುಭ ಮಾಲೆ ಬೇಡವೆ? ಕೃಷ್ಣ, ರಂಗನ್ ಬಾಯಿಂದ ಬಂದ ತಾಯಿ ಅನ್ನೋ ಮಾತೆ ನನಗೆ ಕೌಸ್ತುಭ ಮಾಲೆ. ಅದು ನನಗೆ ಸಿಕ್ಬಿಡ್ತು ಸ್ವಾಮಿ, ಅದು ನನಗೆ ಸಿಕ್ಬಿಡ್ತು.